ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಗುಡ್ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಓಕೆ, ಇವತ್ತಿನ ಕ್ಲಾಸ್ ಬಂದು ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ. ಇದು ಉತ್ತರ ಭಾರತದ ಪ್ರಾಚೀನ ರಾಜ ಮನೆತನಗಳನ್ನು ಅಧ್ಯಾಯ ಐತಲ್ಲ, ಅದೇ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಇದು ಕಾಶ್ಮೀರದ ಕಾರ್ಕೋಟದ ಸಾಮ್ರಾಜ್ಯ, ಆಮೇಲೆ ರಜಪೂತರು, ನೆಕ್ಸ್ಟು ಅಹಂ ಸಾಮ್ರಾಜ್ಯ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನೋಡ್ತೀವಿ. ಓಕೆ, ಈ ಸಾಮ್ರಾಜ್ಯದ ಬಗ್ಗೆ ಸ್ಟಾರ್ಟ್ ಮಾಡೋಣ. ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ಭಾರತದಲ್ಲಿ ಆಡಳಿತ ನಡೆಸಿರ್ತಕ್ಕಂಥ ಉತ್ತಮ ಸಾಮ್ರಾಜ್ಯ ಮತ್ತು ಮಾದರಿ ರಾಜ್ಯವನ್ನು ಕಟ್ಟಿದ ಮತ್ತು ಅಸಾಧ್ಯವಾದುದನ್ನು ಸಾಧಿಸಿದ ಭಾರತದ ರಾಜವಂಶಗಳಲ್ಲಿ ಈ ಕಾಶ್ಮೀರದ ಕಾರ್ಕೋಟ ವಂಶಸ್ಥರು ಕೂಡ ಒಬ್ಬರಾಗಿದ್ದಾರೆ. ಇವರು ಸಾಮಾನ್ಯ ಶಕ ವರ್ಷ 625ರಲ್ಲಿ ರಾಜ ದುರ್ಲಭ ವರ್ಧನಿಂದ ಈ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತೆ. ಈ ಎಕ್ಸಾಮಲ್ಲಿ ಕೇಳಬಹುದು, ಇದೇನು TT ಎಕ್ಸಾಮ್ ನಡೀತಲ್ಲ ಈ ಹಿಂದೆ, ಅದರಲ್ಲಿ ಕೇಳಿಲ್ಲ, ಬಟ್ ಈ ಸಾರಿ ಕೇಳೋ ಸಾಧ್ಯತೆ ಇದೆ ನೋಡ್ರಿ. ಈ ದುರ್ಲಭ ವರ್ಧನಿಂದ ಈ ಕಾರ್ಕೋಟ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತೆ. ಭಾರತದ ಬಲಿಷ್ಠ ಸಂಸ್ಥಾನಗಳಲ್ಲಿ ಈ ಸಾಮ್ರಾಜ್ಯ ಒಂದಾಗಿತ್ತು. 230 ವರ್ಷಗಳ ಕಾಲ ಇವರು ಅಸ್ತಿತ್ವದಲ್ಲಿದ್ದರು. ಸಾಮಾನ್ಯ ಶಕ ವರ್ಷ 625ರಿಂದ 855ರವರೆಗೆ ಸುಮಾರು 230 ವರ್ಷ ಇವರು ಆಳ್ವಿಕೆ ಮಾಡ್ತಾರೆ. ಕಾರ್ಕೋಟ ಸಾಮ್ರಾಜ್ಯ ಹಿಮಾಲಯ ಮತ್ತು ಅದರ ತಪ್ಪಲಿನ ಪ್ರದೇಶಗಳಲ್ಲಿ ತನ್ನ ಪ್ರಭಾವವನ್ನು ಬೀರಿದ್ದು ಮಾತ್ರವಲ್ಲದೆ ಮಧ್ಯ ಏಷ್ಯಾದವರೆಗೂ ಸಹ ವಿಸ್ತರಿಸಿತು. ಈ ಕಾಶ್ಮೀರ ಮಾತ್ರವಲ್ಲ, ಈ ಮಧ್ಯ ಏಷ್ಯಾ ಪ್ರದೇಶಗಳೇನೈತಲ್ಲ ಅಲ್ಲೂ ಸಹ ಈ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು ಅನ್ನೋದು ಅರ್ಥ. ಪಾರಸ್ಪೋರ್ ಅಥವಾ ಪರಿಹಾಸಪುರ ಇವರ ರಾಜಧಾನಿಯಾಗಿತ್ತು. ಇವರ ರಾಜಧಾನಿಯಾಗಿತ್ತು. ಕಾರ್ಕೋಟರು ಸೂರ್ಯೋಪಾಸಕರಾಗಿದ್ದರು. ಸೂರ್ಯೋಪಾಸಕರು ಅಂತಂದರೆ ಸೂರ್ಯನನ್ನು ಆರಾಧಿಸ್ತಾ ಇದ್ರು, ಇವರು ಸೂರ್ಯನನ್ನು ಪೂಜಿಸ್ತಾ ಇದ್ರು ಅಂತ ಅರ್ಥ. ಕಾಶ್ಮೀರದ ಮಹತ್ವವನ್ನು ಸಾರುವ ಹೆಸರಾಂತ ಮಾರ್ತಾಂಡ ಸೂರ್ಯ ದೇವಸ್ಥಾನ ಐತಲ್ಲ, ಇದು ಕಾಶ್ಮೀರದಲ್ಲಿದೆ ನೋಡ್ರಿ. ಮಾರ್ತಾಂಡ ಸೂರ್ಯ ದೇವಸ್ಥಾನ ಎಲ್ಲಿದೆ ಅಂತ ಎಕ್ಸಾಮಲ್ಲಿ ಕೇಳಬಹುದು. ಮಾರ್ತಾಂಡ ಸೂರ್ಯ ದೇವಸ್ಥಾನ ಇದು ಕಾಶ್ಮೀರದಲ್ಲಿದ್ದು, ಇದನ್ನು ಕಟ್ಟಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತಂದರೆ ಅದು ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯಕ್ಕೆ ಸಲ್ಲುತ್ತೆ. ಈ ದೇವಸ್ಥಾನ ಇವರ ಕೊಡುಗೆಯಾಗಿದೆ ನೋಡ್ರಿ. ನೆಕ್ಸ್ಟ್ ನೋಡೋಣ. ಕಾರ್ಕೋಟ ವಂಶದಲ್ಲಿ ಗಮನ ಸೆಳೆಯುವ ಮತ್ತು ಅತ್ಯಂತ ಪ್ರಭಾವಿ ರಾಜನಾಗಿದ್ದನೆಂದರೆ ಸಾಮಾನ್ಯ ಶಕ ವರ್ಷ 724ರಲ್ಲಿ ಪಟ್ಟಕ್ಕೆ ಬಂದ ಲಲಿತಾದಿತ್ಯ. ಈ ಕಾರ್ಕೋಟ ಸಾಮ್ರಾಜ್ಯದ ಪ್ರಸಿದ್ಧ ರಾಜ ಯಾರು? ಈ ಗುಪ್ತ ಸಾಮ್ರಾಜ್ಯದಲ್ಲಿ ಸಮುದ್ರಗುಪ್ತ ಹೇಗೆ ಬರ್ತಾನೋ ಹಾಗೆ ಈ ಸಾಮ್ರಾಜ್ಯದಲ್ಲಿ ಬಲಿಷ್ಠ ರಾಜ ಯಾರಾಗಿದ್ರು ಅಂತಂದರೆ ಲಲಿತಾದಿತ್ಯ ಆಗಿದ್ರು. ಇವರು 724ರಲ್ಲಿ ಪಟ್ಟಾಭಿಷೇಕ ಆಗ್ತಾರೆ. ಈತನು 36 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಇಂದಿನ ಉತ್ತರ ಪ್ರದೇಶ, ಉತ್ತರಾಖಂಡ ಮತ್ತು ಬಿಹಾರದವರೆಗೆ ಈತನ ಸಾಮ್ರಾಜ್ಯ ಹರಡಿತ್ತು ನೋಡ್ರಿ. ಈ ಹಿಂದೆ ಈ ಸಾಮ್ರಾಜ್ಯ ಕಾಶ್ಮೀರ ಮತ್ತು ಮಧ್ಯ ಏಷ್ಯಾದವರೆಗೂ ಸಾಮ್ರಾಜ್ಯ ವಿಸ್ತರಣೆ ಮಾಡಿದರೆ, ಇವರು ಈ ಕಾಶ್ಮೀರಕ್ಕಿಂತನೂ ಸ್ವಲ್ಪ ಕೆಳಗಡೆ ಭಾಗಕ್ಕೆ ಬಂದು ಉತ್ತರ ಪ್ರದೇಶ, ಉತ್ತರಾಖಂಡ ಮತ್ತು ಬಿಹಾರದವರೆಗೂ ಈತ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಈತನ ಕಾಲವನ್ನು ಕಾರ್ಕೋಟ ವಂಶದ ಪ್ರಮುಖ ಅವಧಿ, ಏಕೆಂದರೆ ಈ ಲಲಿತಾದಿತ್ಯನ ಕಾಲವನ್ನು ಈ ಸಾಮ್ರಾಜ್ಯದ ಪ್ರಮುಖ ಅವಧಿ ಅಂತ ಕರೀತಾರೆ. ಯಾಕಂದರೆ ಈ ಲಲಿತಾದಿತ್ಯನು ಕಲೆ ಸಂಸ್ಕೃತಿಗಳಿಗೆ ಯಥೇಚ್ಛವಾದ ಪ್ರೋತ್ಸಾಹವನ್ನು ಕೊಡ್ತಾರೆ. ಆದ್ದರಿಂದ ಈತನ ಕಾಲವನ್ನು ಪ್ರಮುಖ ಅವಧಿ ಅಂತ ಕರೀತಾರೆ. ಕಾಶ್ಮೀರದ ಶೈವ ಸಿದ್ಧಾಂತದ ಅತ್ಯಂತ ವೈಭವದ ಕಾಲಘಟ್ಟವೆಂದು ಕಾರ್ಕೋಟರ ಕಾಲವನ್ನು ಹೇಳಲಾಗುತ್ತದೆ. ಇವರು ಶೈವ ಸಿದ್ಧಾಂತದ ಪೋಷಕರಾಗಿದ್ದರು. ಆಮೇಲೆ ವಸುಗುಪ್ತನ ಶೈವಸೂತ್ರ ಈ ಅವಧಿಯಲ್ಲಿ ರಚನೆಯಾಯಿತು. ವಸುಗುಪ್ತ ಈ ಕಾರ್ಕೋಟ ಸಾಮ್ರಾಜ್ಯದಲ್ಲಿರ್ತಾನೆ. ಈತನ ಶೈವಸೂತ್ರ ಈ ಅವಧಿಯಲ್ಲಿ ರಚನೆಯಾಗುತ್ತೆ. ತತ್ವಶಾಸ್ತ್ರಜ್ಞ ಕವಿ ಅಭಿನವಗುಪ್ತ ಕಾರ್ಕೋಟರ ಕಾಲದವನಾಗಿದ್ದ. ಈತ ಕವಿ ಯಾರು? ಅಭಿನವಗುಪ್ತ. ಯಾರ ಸಾಮ್ರಾಜ್ಯದಲ್ಲಿ ಇದ್ದ ಅಂತ ಎಕ್ಸಾಮಲ್ಲಿ ಕೇಳಬಹುದು. ಯಾಕಂದರೆ ಇದೇ ಥರ ಕ್ವಶನ್ಸು ಈ ಹಿಂದೆ ಸಾಕಷ್ಟು ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಹಾಗೂ TT ಏನು ಸ್ಟಾರ್ಟ್ ಆಯ್ತಲ್ಲ ಆವಾಗಿಂದನೂ ನೋಡ್ತಾ ಬಂದರೆ ಈ ಥರ ಒಂದು ಸಾಮ್ರಾಜ್ಯದ ಪ್ರಸಿದ್ಧ ಅರಸನ ಬಗ್ಗೆ ಪಾಯಿಂಟ್ಔಟ್ ಮಾಡಿಕೊಂಡು ಕೆಲವೊಂದಿಷ್ಟು ಕ್ವಶನ್ಸ್ನ ಕೇಳ್ತಾರೆ.
ಪ್ರಮುಖ ರಾಜ ಆಗಿರ್ಬೋದು, ಆ ಪ್ರಮುಖ ರಾಜನ ಆಸ್ಥಾನದಲ್ಲಿರ್ತಕ್ಕಂಥ ಕವಿಗಳು ಆಗಿರ್ಬೋದು, ಆ ಕವಿಗಳು ರಚಿಸಿರ್ತಕ್ಕಂಥ ಕೃತಿಗಳಾಗಿರ್ಬೋದು, ಈ ಥರ ಈ ಕೃತಿ ಯಾರ ಸಾಮ್ರಾಜ್ಯದ ಅವಧಿಯಲ್ಲಿ ಅಥವಾ ಆ ಸಾಮ್ರಾಜ್ಯದ ಯಾರ ರಾಜನ ಅವಧಿಯಲ್ಲಿ ರಚನೆಯಾಯಿತು, ಈ ಥರ ಕೇಳ್ತಾರೆ ಕ್ವಶನ್ಸು. ಸೊ ಆವಾಗ ಇದು ಇಂಪಾರ್ಟೆಂಟ್ ಆಗುತ್ತೆ. ಅಭಿನವ ಗುಪ್ತ ಈತ ಕಾರ್ಕೋಟರ ಕಾಲದಲ್ಲಿರ್ತಕ್ಕಂಥ ಒಬ್ಬ ಕವಿಯಾಗಿದ್ದ. ಶೈವ ಶೂದ್ರಗಳ ತ್ರೀಕ ಮತ್ತು ಕೌಲ ಸಂಪ್ರದಾಯಗಳು ಈ ಅವಧಿಯಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದವು. ನೋಡ್ರಿ, ತ್ರೀಕ ಮತ್ತು ಕೌಲ ಇವು ಒಂದಿಷ್ಟು ಸಂಪ್ರದಾಯಗಳಿವು. ಇವು ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದವು ಕಾರ್ಕೋಟರ ಕಾಲದಲ್ಲಿ. ಹೆಸರಾಂತ ಕವಿಯಾದ ಕಲ್ಲಣನು ಲಲಿತಾದಿತ್ಯನ ಆಸ್ಥಾನದಲ್ಲಿದ್ದನು. ನೋಡ್ರಿ, ಇದು ಈ ಹಿಂದೆ ಯಾವಾಗೂ ಸಹ ಎಕ್ಸಾಮಲ್ಲಿ ಕೇಳಿಲ್ಲ. ಯಾಕೆ ಕೇಳಿಲ್ಲ ಅಂತ ಗೊತ್ತಿಲ್ಲ, ಬಟ್ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ನೋಡ್ರಿ, ಕಲ್ಲಣನ ಬಗ್ಗೆ ರಾಜತರಂಗಿಣಿ ಅದು ಕೇಳ್ತಾರೆ. ಕಲ್ಲಣನ ಕೃತಿ ಯಾವುದು ಅಂತಂದರೆ ರಾಜತರಂಗಿಣಿ. ಓಕೆ, ಬರೆದು ಬಿಡ್ತೀನಿ ಇಲ್ಲಿ. ರಾಜತರಂಗಿಣಿ ಇದು ಕಲ್ಲಣನ ಕೃತಿ. ಈತನು ಲಲಿತಾದಿತ್ಯನ ಆಸ್ಥಾನದಲ್ಲಿದ್ದ. ಕಲ್ಲಣನ ಕೃತಿ ಯಾವುದಂತ ಕೇಳಿದ್ದಾರೆ, ಅದು ಯಾವ ಭಾಷೆಯಲ್ಲಿದೆ ಅಂತ ಕೇಳಿದ್ದಾರೆ. ಬಟ್ ಯಾವೊಬ್ಬ ಆಸ್ಥಾನದಲ್ಲಿದ್ದ ಅಂತ ಕೇಳಿದಾರೋ ಇಲ್ಲ, ಅಷ್ಟು ಇನ್ಫಾರ್ಮೇಷನ್ ನನಗೆ ಗೊತ್ತಿಲ್ಲ. ಬಟ್ ನನಗೆ ತಿಳಿದ ಪ್ರಕಾರ ಇದು ಕೇಳಿಲ್ಲ. ಇದು ಈ ಸರಿ ಕೇಳೋ ಸಾಧ್ಯತೆ ಐತಿ. ನೋಡ್ರಿ, ಕಾರ್ಕೋಟ ವಂಶದ ಸಾಮ್ರಾಜ್ಯದಲ್ಲಿದ್ದ. ಪರ್ಟಿಕ್ಯುಲರ್ಲಿ ಅಂತ ಬಂದಾಗ ಲಲಿತಾದಿತ್ಯನ ಆಸ್ಥಾನದಲ್ಲಿ ಈ ಕಲ್ಲಣನು ಕಂಡು ಬರ್ತಾನೆ. ನೆಕ್ಸ್ಟು ರಜಪೂತರ ಬಗ್ಗೆ ನೋಡೋಣ. ಕಾರ್ಕೋಟರ ಸಾಮ್ರಾಜ್ಯದ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇದೆ ಅಷ್ಟೇ. ಓಕೆ, ಇದಿಷ್ಟು ಕಾರ್ಕೋಟ ಸಾಮ್ರಾಜ್ಯದ ಬಗ್ಗೆ ಆಗಿತ್ತು ಇನ್ಫಾರ್ಮೇಷನ್ನು. ಇವಾಗ ರಜಪೂತರ ಬಗ್ಗೆ ನೋಡೋಣ. ರಜಪೂತರ ಬಗ್ಗೆ ತುಂಬ ಚೆನ್ನಾಗಿರುತ್ತೆ, ನೋಡೋಣ. ರಜಪೂತರು ಸಾಹಸ ಪರಾಕ್ರಮಿಗಳಿಗೆ ಹೆಸರಾದವರು. ಅವರು ತಮ್ಮನ್ನು ತಾವೇ ಕ್ಷತ್ರಿಯರು, ತಮ್ಮದು ಸೂರ್ಯವಂಶ ಮತ್ತು ಚಂದ್ರವಂಶ ಎಂದು ಗುರುತಿಸಿಕೊಳ್ಳುತ್ತಾರೆ. ಅಂದರೆ ತಮಗೆ ತಾವೇ ಕ್ಷತ್ರಿಯರು ಅಂತ ಅಂದ್ಕೊಂಡು ಅವ್ರ ವಂಶ ಏನಾಗಿದೆ ಸೂರ್ಯವಂಶ ಮತ್ತು ಚಂದ್ರವಂಶ ಅಂತ ಅಂದ್ಕೊಂಡು ಅವರು ರಾಜ್ಯಾಳ್ವಿಕೆಯನ್ನು ಮಾಡ್ತಾರೆ. ಈ ರಜಪೂತ ವಂಶಗಳು ಉತ್ತರ ಭಾರತದಲ್ಲಿ ಸುಮಾರು 500 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ರಜಪೂತರು ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡ್ತಾರೆ. ಸುಮಾರು 500 ವರ್ಷಗಳ ಕಾಲ ಇವರು ಆಳ್ವಿಕೆಯನ್ನು ಮಾಡ್ತಾರೆ. ಇವರ ಆಳ್ವಿಕೆ ಕಾಲವನ್ನು ಅದೊಂದು ಭವ್ಯವಾದ ಕಾಲವಾಗಿತ್ತು ಅಂತ ಹೇಳ್ತಾರೆ. ಸೈನಿಕ ದಿಗ್ವಿಜಯಗಳ ಮೂಲಕ ಎದುರುಗೊಂಡಿದ್ದ ಅರಬ್ಬರು, ಟರ್ಕರು ಮತ್ತು ಮೊಘಲರನ್ನು ಎದುರಿಸಿ ಅವರೊಡನೆ ದಿಟ್ಟತನದಿಂದ ಇವರು ಹೋರಾಡ್ತಾರೆ. ನೋಡ್ರಿ, ಇವರು ಅರಬ್ಬರು, ಟರ್ಕರು ಮತ್ತು ಮೊಘಲರನ್ನು ಸಹ ಎದುರಿಸಿಕೊಂಡು ಇವರು ತಮ್ಮ ಸಾಮ್ರಾಜ್ಯವನ್ನು ನಡೆಸ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ರಜಪೂತರ ಗುಣಧರ್ಮಗಳನ್ನು ನೋಡೋಣ. ಭಾರತದ ಇತಿಹಾಸದಲ್ಲಿ ರಜಪೂತರಿಗೆ ವಿಶಿಷ್ಟ ಸ್ಥಾನವಿದೆ. ಗೋಗಳು, ಅನಾಥರು, ದುರ್ಬಲರು ಮತ್ತು ಸ್ತ್ರೀಯರ ರಕ್ಷಣೆ ಮಾಡುವುದು ತಮ್ಮ ಧರ್ಮವೆಂದು ಇವರು ನಂಬಿದ್ದರು. ಗೋಗಳನ್ನು ರಕ್ಷಣೆ ಮಾಡೋದಾಗಿರ್ಬೋದು, ಅನಾಥರನ್ನು, ದುರ್ಬಲರನ್ನು ಮತ್ತು ಸ್ತ್ರೀಯರ ರಕ್ಷಣೆ ಮಾಡೋದು ತಮ್ಮ ಧರ್ಮ ಎಂದು ಇವರು ಭಾವಿಸಿ ಆಡಳಿತವನ್ನು ನಡೆಸ್ತಾ ಇದ್ರು. ಶರಣಾಗತರಾದವರನ್ನು ರಕ್ಷಿಸುತ್ತಾ ಇದ್ರು. ಆಮೇಲೆ ತಮ್ಮ ಪೂರ್ವಜರ ಪರಾಕ್ರಮಗಳ ಬಗ್ಗೆ ಕಥನಗಳನ್ನು ಹಾಡಿ ಸ್ಫೂರ್ತಿ ಪಡೆದುಕೊಳ್ತಾ ಇದ್ರು ಇವರು. ರಜಪೂತ ಸ್ತ್ರೀಯರು ಅತಿ ಧೈರ್ಯಶಾಲಿಗಳಾಗಿದ್ದರು. ಸ್ತ್ರೀಯರು ತಮ್ಮ ಪತಿಯನ್ನು ಯುದ್ಧದಲ್ಲಿ ಕಳೆದುಕೊಂಡಾಗ ಅವಮಾನಿತರಾಗಿ ಬಾಳುವುದಕ್ಕಿಂತ ಸಾಯೋದೇ ಲೇಸು ಅಂತ ಅಂದ್ಕೊಂಡು ಅವರು ತಮ್ಮನ್ನೇ ತಾವೇ ಸಾಮೂಹಿಕವಾಗಿ ಆತ್ಮಾರ್ಪಣೆಯನ್ನು ಮಾಡ್ಕೊಳ್ತಾ ಇದ್ರು. ಅದಕ್ಕೆ ಜೋಹಾರ್ ಪದ್ಧತಿ ಅಂತ ಕರೀತಾರೆ. ಇದನ್ನು ನಾವು ಪದ್ಮಾವತ್ ಅನ್ನೋ ಫಿಲಮಲ್ಲಿ ನೋಡಿದ್ವಲ್ಲ, ಜೋಹಾರ್ ಪದ್ಧತಿ ಯಾವ ರೀತಿ ಮಾಡ್ತಾರೆ. ಅವರು ಒಂದಿಷ್ಟು ಬೆಂಕಿನ ಹಚ್ಚಿ ಅದರಲ್ಲಿ ತಮ್ಮನ್ನು ತಾವೇ ಅರ್ಪಿಸ್ಕೊಳ್ತಾರೆ. ಅದಕ್ಕೆ ಜೋಹಾರ್ ಪದ್ಧತಿ ಅಂತ ಕರೀತಾರೆ. ನೋಡ್ರಿ, ಓಕೆ, ಈ ರಜಪೂತರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನೋಡೋಣ. ರಜಪೂತ ಕಾಲದ ವಾಸ್ತುಶಿಲ್ಪ, ಸಾಹಿತ್ಯ ಮತ್ತು ಕಲೆಗಳು ಶ್ರೀಮಂತವಾಗಿದ್ದವು. ಅವ್ರ ಕಾಲದಲ್ಲಿರ್ತಕ್ಕಂಥ ಕೆಲವು ಕಟ್ಟಡಗಳು ನಾವು ಇನ್ನೂ ಸಹ ನೋಡ್ತೀವಿ ರಾಜಸ್ಥಾನದಲ್ಲಿ. ಅವರ ಕಲಾತ್ಮಕ ದೇವಾಲಯಗಳು, ಆಮೇಲೆ ಸುಂದರ ಅರಮನೆಗಳು ಮತ್ತು ಬಲಿಷ್ಠ ಕೋಟೆಗಳನ್ನು ನಾವು ಇಂದಿಗೂ ಸಹ ಕಾಣಬಹುದು. ಅಂತಹ ಕೆಲವು ವಾಸ್ತುಕೃತಿಗಳು ಇಲ್ಲಿವೆ ನೋಡ್ರಿ. ಖಜುರಾಹೋ ದೇವಸ್ಥಾನ ಇದು ಎಲ್ಲಿದೆ ಅಂತಂದರೆ ಮಧ್ಯಪ್ರದೇಶದಲ್ಲಿದೆ.
ಈ ಖಜುರಾಹೋ ಎಂಬಲ್ಲಿನ ವಿಶ್ವವಿಖ್ಯಾತ ಖಂಡೋರಾಯ ಮಹಾದೇವ ಮಂದಿರವಿದೆ. ಖಜುರಾಹೋದಲ್ಲಿ ಯಾವ ದೇವಾಲಯವಿದೆ ಅಂತಂದರೆ ಖಂಡೋರಾಯ ಮಹಾದೇವ ಮಂದಿರ. ಇಲ್ಲಿ 85 ಮಂದಿರಗಳಿದ್ದವು. ಇವಾಗ ಕೇವಲ 22 ಮಾತ್ರ ಉಳಿದುಕೊಂಡಿವೆ. ಇವರು ಕಟ್ಟಿಸಿರೋದು 85 ಮಂದಿರಗಳು, ಬಟ್ ಪ್ರೆಸೆಂಟ್ ಉಳಿದಿರೋದು 22 ಮಂದಿರಗಳು ಇಲ್ಲಿ ಉಳಿದುಕೊಂಡಿದ್ದಾವೆ. ನೆಕ್ಸ್ಟ್ ನೋಡೋಣ. ಇದು ಎಕ್ಸಾಮಲ್ಲಿ ಕೇಳಿದ್ರು ನೋಡ್ರಿ, ಖಜುರಾಹೋ ದೇವಾಲಯ ಎಲ್ಲಿದೆ? ಇದು ಮಧ್ಯಪ್ರದೇಶದಲ್ಲಿದೆ. ಆಮೇಲೆ ಇಲ್ಲಿ ಯಾವ ಒಂದು ದೇವಾಲಯ ಕಂಡು ಬರುತ್ತೆ ಅಂದರೆ ಖಂಡೋರಾಯ ಮಹಾದೇವ ದೇವಾಲಯ. ಇದು ಇಂಪಾರ್ಟೆಂಟ್ ನೋಡ್ರಿ, ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು, ಸೊ TET ಕೇಳೋ ಚಾನ್ಸ್ ಇದೆ ನೋಡ್ರಿ. ನೆಕ್ಸ್ಟು ದಿಲ್ವಾರ ದೇವಾಲಯ. ಇದು ರಾಜಸ್ಥಾನದಲ್ಲಿದೆ. ಅಬು ಪರ್ವತ ಅಂದರೆ ಮೌಂಟ್ ಅಬು ಅಂತ ಬರುತ್ತಲ್ಲ, ಈ ಅಬು ಪರ್ವತದ ಮೇಲಿನ ದಿಲ್ವಾರ ಎಂಬಲ್ಲಿನ ಅಮೃತ ಶಿಲಾಮಂದಿರ ಸೂಕ್ಷ್ಮ ಕೆತ್ತನೆಯ ಮೋಹಕ ಕೃತಿಗಳು ಜಗತ್ಪ್ರಸಿದ್ಧವಾಗಿವೆ. ಇಲ್ಲಿ ಈ ದೇವಾಲಯದಲ್ಲಿ ಈ ಶಿಲಾಮಂದಿರದ ಸೂಕ್ಷ್ಮ ಕೆತ್ತನೆಯ ಮೋಹಕ ಕೃತಿಗಳು ಜಗತ್ಪ್ರಸಿದ್ಧವಾಗಿವೆ. ಅಂದರೆ ಇಲ್ಲಿ ಯಾವ ರೀತಿ ಸೂಕ್ಷ್ಮ ಕೆತ್ತನೆ ಮಾಡಿದಾರಂತಂದರೆ ಈ ಪ್ರೆಸೆಂಟು ಯಾರೂ ಸಹ ಅದನ್ನು ಇಮಿಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅಂದರೆ ಅದೇ ತರಹ ಇನ್ನೊಂದು ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ. ಆ ಥರ ಸೂಕ್ಷ್ಮ ಕೆತ್ತನೆ ಇಲ್ಲಿ ಮಾಡಿದ್ದಾರೆ. ಆದ್ದರಿಂದ ಇದನ್ನು ಜಗತ್ಪ್ರಸಿದ್ಧವಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿದೆ ಶಿಲಾಮಂದಿರ, ದಿಲ್ವಾರ ಮಂದಿರ ಇಲ್ಲಿದೆ ನೋಡ್ರಿ. ಇದು ಮೌಂಟ್ ಅಬುದಲ್ಲಿದೆ ನೋಡ್ರಿ. ಇಲ್ಲಿ ಈ ಫೋಟೋದಲ್ಲೇ ನೋಡಿದ್ರೇ ನಮಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಇನ್ನು ಅಲ್ಲಿ ರಿಯಲ್ ಆಗಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ, ಆ ಸೂಕ್ಷ್ಮ ಕೆತ್ತನೆ ನಮಗೆ ನೀಟಾಗಿ ಕಾಣಿಸುತ್ತೆ. ಇದು ಖಂಡೋರಾಯ ಮಹಾದೇವ ಮಂದಿರ, ಖಜುರಾಹೋದಲ್ಲಿದೆ, ಮಧ್ಯಪ್ರದೇಶ. ನೋಡ್ರಿ ಗೋಪುರ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡ್ರಿ. ನೋಡೋದಕ್ಕೆ 2 ಕಣ್ಣು ಸಾಲಂಗಿಲ್ಲ ಅಂತಾರಲ್ಲ, ಆ ಥರ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕೊನಾರ್ಕ್, ಒಡಿಶಾ. ಇದು ತುಂಬಾ ಇಂಪಾರ್ಟೆಂಟ್ ನೋಡ್ರಿ. ಈ ಕೊನಾರ್ಕ್ ಸೂರ್ಯ ದೇವಾಲಯ ಐತಲ್ಲ, ಈ ಹೊಸ ಮಾದರಿ ನೋಟುಗಳು ಮುದ್ರಣ ಆಗ್ತವೆ ನಮ್ಮ ಭಾರತದಲ್ಲಿ. ಅದು 2018ರಲ್ಲಿ ಮುದ್ರಣ ಆಗ್ತವೆ. ಅದರಲ್ಲಿ ಈ 10 ರೂಪಾಯಿ ನೋಟ್ ಬರುತ್ತಲ್ಲ, 10 ರೂಪಾಯಿ ನೋಟಿನ ಮೇಲೆ ಈ ಸೂರ್ಯ ದೇವಾಲಯದ ಚಕ್ರವನ್ನು ನಾವು ನೋಡ್ತೀವಿ. ಓಕೆ, ಇದಿಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆಗಿತ್ತು. ಕೊನಾರ್ಕ್ ಎಂಬಲ್ಲಿನ ಅಪೂರ್ವ ಸೂರ್ಯ ದೇವಸ್ಥಾನ ಸೂರ್ಯದೇವನ ರಥದಂತೆ. ಈ ಸೂರ್ಯದೇವನ ರಥ ಈ 10 ರೂಪಾಯಿ ನೋಟಿನ ಮೇಲೆ ಇದೆ ನೋಡ್ರಿ. ಸೂರ್ಯದೇವನ ರಥದಂತೆ ಇರುವ ಭಾರತದ ಭವ್ಯ ಹಾಗೂ ಬೃಹತ್ ದೇವಾಲಯಗಳಲ್ಲಿ ಒಂದಾಗಿದೆ. ರಥದ 24 ಗಾಲಿಗಳನ್ನು ಸುಂದರವಾಗಿ ಕೊರೆಯಲಾಗಿದೆ. ಇದು ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ರು ನೋಡ್ರಿ, ಸೊ ಹಂಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಕೊನಾರ್ಕ್ ಸೂರ್ಯ ದೇವಾಲಯ ಎಲ್ಲಿದೆ ಅಂತ ಕೇಳ್ತಾರೆ, ಅದು ಒಡಿಶಾದಲ್ಲಿದೆ. ಆಮೇಲೆ ಇದು ಯಾರ ಒಂದು ಅವಧಿಯಲ್ಲಿ ನಿರ್ಮಾಣವಾಗಿದೆ ಅಂತ ಕೇಳ್ತಾರೆ, ಅದು ರಜಪೂತರ ಅವಧಿಯಲ್ಲಿ. ಆಮೇಲೆ ಸೂರ್ಯದೇವನ ರಥ ಈ ಎಷ್ಟು ರೂಪಾಯಿ ನೋಟಿನ ಮೇಲೆ ಇದೆ ಅಂತ ಕೇಳ್ತಾರೆ. ಇದೇನು TET ಕೇಳಲ್ಲ, ಬಟ್ ಅದರ್ ಎಕ್ಸಾಮಲ್ಲಿ ಕೇಳ್ತಾರೆ. ಇದು 10 ರೂಪಾಯಿ ನೋಟಿನ ಮೇಲೆ ಇದೆ. ಆ 10 ರೂಪಾಯಿ ನೋಟ್ ಯಾವಾಗಿಂದ ಚಲಾವಣೆಗೆ ಬಂತು ಅಂತಂದರೆ 2018ರಲ್ಲಿ ಹೊಸ ಮಾದರಿ ಬರುತ್ತಲ್ಲ, ಅದರಲ್ಲಿದೆ. ಓಕೆ, ರಥದ 24 ಗಾಲಿಗಳನ್ನು ಸುಂದರವಾಗಿ ಇಲ್ಲಿ ಕೊರೆಯಲಾಗಿದೆ. ನೆಕ್ಸ್ಟ್ ಬಂದು ಇದು ಸಹ ಒಡಿಶಾದಲ್ಲೇ ಇದೆ, ಭುವನೇಶ್ವರ್ ದೇವಸ್ಥಾನ ಅಂತ. ಭುವನೇಶ್ವರಲ್ಲಿ ಇದೆ. ಭುವನೇಶ್ವರ್ ಎಂಬಲ್ಲಿನ ಲಿಂಗರಾಜ ದೇವಸ್ಥಾನ. ಭುವನೇಶ್ವರ್ ಎಂಬಲ್ಲಿ ಲಿಂಗರಾಜ ದೇವಸ್ಥಾನ 1000ಗಳಷ್ಟು ಹಳೆಯದು. ಇದು ನೋಡ್ರಿ, 1000 ವರ್ಷಗಳಷ್ಟು ಹಳೆಯದು ಈ ಲಿಂಗರಾಜ ದೇವಸ್ಥಾನ. ಇದು ಭುವನೇಶ್ವರದಲ್ಲಿದೆ. ಇದರ ಶಿಖರವು 180 ಅಡಿ ಎತ್ತರ ಐತಂತ ನೋಡ್ರಿ. 180 ಅಡಿ ಎತ್ತರ. ಇದು ಇಂಪಾರ್ಟೆಂಟು. ಇದ್ರ ಬಗ್ಗೆ ಹೇಳಿಕೆ ರೂಪದಲ್ಲಿ ಕೇಳ್ಬೋದು. ಭುವನೇಶ್ವರದಲ್ಲಿ ಯಾವ ದೇವಸ್ಥಾನವಿದೆ? ಲಿಂಗರಾಜ ದೇವಾಲಯ. ಇದು 1000 ವರ್ಷಗಳಷ್ಟು ಹಳೆಯದಾಗಿದೆ. ಇದು 180 ಅಡಿ ಎತ್ತರದಲ್ಲಿದೆ. ಇದು ಮಧ್ಯಪ್ರದೇಶದಲ್ಲಿದೆ. ಈ ಥರ ಕೊಡ್ಬೋದು. ಇಲ್ಲ ಇದು 100 ವರ್ಷಗಳಷ್ಟು ಹಳೆಯದು, ಈ ಥರ ಒಂದು ಪಾಯಿಂಟ್ ಕೊಡ್ಬೋದು. ಆವಾಗ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. 1000 ಈ ಥರ ಹೇಳಿಕೆ ರೂಪದಲ್ಲಿ ಓದ್ಕೊಳ್ರಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿದೆ ನೋಡ್ರಿ ಸೂರ್ಯ ದೇವಸ್ಥಾನ ಕೊನಾರ್ಕ್. ಇಲ್ಲಿದೆ ನೋಡ್ರಿ ಚಕ್ರ. ಈ ಚಕ್ರನೇ ನಾವು 10 ರೂಪಾಯಿ ನೋಟಿನ ಮೇಲೆ ನೋಡ್ತೀವಿ.
ಇದು ಲಿಂಗರಾಜ ದೇವಾಲಯ ಭುವನೇಶ್ವರದಲ್ಲಿದೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. 1000 ವರ್ಷಗಳಷ್ಟು ಹಳೆಯದಂತಂದರೆ ನಂಬಕ್ಕಾಗಲ್ಲ, ಅಷ್ಟು ಚೆನ್ನಾಗೈತೆ ನೋಡ್ರಿ ಇದು. ಓಕೆ, ಗ್ವಾಲಿಯರ್ ಮಧ್ಯಪ್ರದೇಶದಲ್ಲಿ ಬರುತ್ತೆ. ಇದು ಬೃಹದಾಕಾರದ ಗ್ವಾಲಿಯರ್ ಕೋಟೆಯನ್ನು ಭಾರತದ ಕೋಟೆಗಳ ಕೊರಳ ಹಾರದ ಮುತ್ತು. ನೋಡ್ರಿ ಇದು ಎಷ್ಟು ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಅಂತಂದರೆ ಲೆಕ್ಕನೇ ಇಲ್ಲ. ಭಾರತದ ಕೋಟೆಗಳ ಕೊರಳ ಹಾರದ ಮುತ್ತು ಅಂತ ಯಾವ ಒಂದು ಕೋಟೆಗೆ ಕರೀತಾರೆ ಅಥವಾ ಯಾವ ಒಂದು ಪ್ರದೇಶಕ್ಕೆ ಕರೀತಾರೆ ಅಂತ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದು ಗ್ವಾಲಿಯರ್ ಕೋಟೆಗೆ ಕರೀತಾರೆ ನೋಡ್ರಿ. ಗ್ವಾಲಿಯರ್ ಕೋಟೆ ಇದು ಮಧ್ಯಪ್ರದೇಶದಲ್ಲಿದೆ. ತುಂಬಾ ಇಂಪಾರ್ಟೆಂಟ್ ಇದು. ಇಲ್ಲಿ ರಾಜ ಮಾನಸಿಂಗನು ತನ್ನ ನೆಚ್ಚಿನ ರಾಣಿ ಮುರುಗನಯನಿಗಾಗಿ ಕಟ್ಟಿಸಿದ 2 ಅಂತಸ್ತಿನ ಅರಮನೆ ಇದೆ. ಇದು ಸಹ ಕೇಳಿದ್ದಾರೆ. ಈ ಗ್ವಾಲಿಯರ್ ಕೋಟೆ ಯಾವ ಒಂದು ರಾಣಿಗಾಗಿ ಸಮರ್ಪಿತವಾಗಿತ್ತು, ಆಮೇಲೆ ಅದನ್ನು ಕಟ್ಟಿಸಿದ ರಾಜ ಯಾರು ಅಂತಲೂ ಕೇಳಿದರು. ಇದು ರಾಜ ಮಾನ್ಸಿಂಗ್ ಇದಾನಲ್ಲ, ಆತ ತನ್ನ ರಾಣಿಗಾಗಿ 2 ಅಂತಸ್ತಿನ ಅರಮನೆ ಇಲ್ಲಿ ಕಟ್ಟಿರ್ತಾನೆ. ಹೊರಭಾಗದ ಬಂಡೆಗೋಡೆಗಳಲ್ಲಿ ಕೊರೆಯಲಾದ ಹಲವಾರು ಮೂರ್ತಿಗಳಲ್ಲಿ ಜೈನ ಮತದ ಪ್ರಥಮ ತೀರ್ಥಂಕರ ಋಷಭನಾಥ ಇರ್ತಾರಲ್ಲ, ಅವರ ಭಾರಿ ಎತ್ತರವಾಗಿದೆ. ಅಂತಂದರೆ ಈ ಮೂರ್ತಿಗಳನ್ನು ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ಅದರಲ್ಲಿ ಈ ಜೈನ ಧರ್ಮದ ಪ್ರಥಮ ತೀರ್ಥಂಕರ ಯಾರಾಗಿರ್ತಾರೆ ಅಂದರೆ ಋಷಭನಾಥ ಆಗಿರ್ತಾನೆ. ಈತನಿಗೆ ಆದಿನಾಥ ಅಂತಲೂ ಕರೀತಾರೆ. ಇವರ ಮೂರ್ತಿ ಬಹಳ ಎತ್ತರವಾಗಿದೆ ಅಲ್ಲಿ. ನೆಕ್ಸ್ಟ್ ಬರೋದು ಜೈಪುರ. ಇದು ಸಹ ರಾಜಸ್ಥಾನದಲ್ಲಿದೆ. ಗುಲಾಬಿ ನಗರ ಅಂತ ಕರೀತಾರೆ ಜೈಪುರವನ್ನು. ಏಕೆಂದರೆ ಇಲ್ಲಿನ ಕಟ್ಟಡಗಳ ಬಣ್ಣ ಗುಲಾಬಿಯಾಗಿದೆ, ಆದ್ದರಿಂದ ಇದಕ್ಕೆ ಗುಲಾಬಿ ನಗರ ಅಂತ ಕರೀತಾರೆ. ಜೈಪುರವು ಪ್ರಪಂಚದ ಸುಂದರ ನಗರಗಳಲ್ಲೊಂದು ಎಂಬ ಹೊಗಳಿಕೆಗೆ ಪಾತ್ರವಾಗಿದೆ. 5 ಅಂತಸ್ತುಗಳುಳ್ಳ ಹವಾಮಹಲ್ ಜೈಪುರದ ಒಂದು ಆಕರ್ಷಕ ಕಟ್ಟಡವಾಗಿದೆ. ಈ ಜೈಪುರದಲ್ಲಿ ಏನು ಜೈಪುರವನ್ನು ಗುಲಾಬಿ ನಗರ ಅಂತ ಕರೀತಾರಲ್ಲ, ಇದು 5 ಅಂತಸ್ತುಗಳಲ್ಲಿ ಒಂದು ಹವಾಮಹಲ್ ಜೈಪುರದ ಒಂದು ಆಕರ್ಷಕ ಕಟ್ಟಡವಾಗಿದೆ ನೋಡ್ರಿ. ಹವಾಮಹಲ್ ಎಷ್ಟು ಅಂತಸ್ತುಗಳಲ್ಲಿದೆ ಅಂತಂದರೆ 5 ಅಂತಸ್ತುಗಳಲ್ಲಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿದೆ ನೋಡ್ರಿ ಗ್ವಾಲಿಯರ್ ಕೋಟೆ. ಇದು ಗ್ವಾಲಿಯರ್ ಕೋಟೆ. ಆಮೇಲೆ ಇದು ಹವಾಮಹಲ್, ಜೈಪುರದಲ್ಲಿರುವ ಹವಾಮಹಲ್. ಇದು 5 ಅಂತಸ್ತುಗಳಲ್ಲಿದೆ ಅಂತ ನೋಡ್ರಿ. 5 ಎಷ್ಟು ದೊಡ್ಡದಾಗಿದೆ ನೋಡ್ರಿ. ನೆಕ್ಸ್ಟ್ ನೋಡೋಣ ಉದಯಪುರ. ಇದು ಸಹ ರಾಜಸ್ಥಾನದಲ್ಲಿದೆ. ಭಾರತದ ರಮಣೀಯ ನಗರವಾದ ಉದಯಪುರದಲ್ಲಿ ಅರಮನೆ ರಾಜಸ್ಥಾನದಲ್ಲೇ ದೊಡ್ಡದು. ಅಂದರೆ ರಾಜಸ್ಥಾನದಲ್ಲಿ ಇರ್ತಕ್ಕಂಥ ಅರಮನೆಗಳಲ್ಲಿ ಈ ಉದಯಪುರ ಅರಮನೆ ಏನೈತಲ್ಲ ಇದೇ ದೊಡ್ಡದಾಗಿದೆ ಅಂತ ಅರ್ಥ. ಚಿಕಣಿ ಚಿತ್ರಗಳು ನೋಡಿ, ರಾಜಸ್ಥಾನ ಅಂತ ಬಂದಾಗಲೇ ಚಿಕಣಿ ಚಿತ್ರಗಳು ನಮಗೆ ನೆನಪಾಗಬೇಕು. ಯಾಕಂದರೆ ಅಲ್ಲಿ ತುಂಬ ಚೆನ್ನಾಗಿ ಈ ಚಿತ್ರಗಳನ್ನು ಕೆತ್ತನೆ ಮಾಡಿದ್ದಾರೆ. ರಜಪೂತರು ಭಿತ್ತಿ ಮತ್ತು ಚಿಕಣಿ ವರ್ಣಚಿತ್ರಗಳನ್ನು ಪ್ರೋತ್ಸಾಹಿಸಿದರು. ಚಿಕಣಿ ಚಿತ್ರವೆಂದರೆ ನಾಜೂಕಾಗಿ ಚಿತ್ರಿಸಿದ ಕಿರುಚಿತ್ರ. ಇಲ್ಲಿದೆ ನೋಡ್ರಿ, ಇದು ಚಿಕಣಿ ಚಿತ್ರ ಅಂತಂದರೆ. ದೇವಾಲಯ, ಅರಮನೆ, ಕೋಟೆಯ ಗೋಡೆಗಳು ಹಾಗೂ ಪುಸ್ತಕಗಳಲ್ಲಿ ಅಲಂಕಾರ ಚಿತ್ರಗಳನ್ನು ಕಲಾವಿದರು ರಚಿಸಿದರು. ಇವ್ರನ್ನ ಚಿಕಣಿ ಚಿತ್ರ ಅಂತಾರೆ. ಇಲ್ಲಿದೆ ನೋಡ್ರಿ ಉದಯಪುರ ಅರಮನೆ, ಇದು ಚಿಕಣಿ ಚಿತ್ರ. ಓಕೆ, ನೆಕ್ಸ್ಟ್ ನೋಡೋಣ ಈ ರಜಪೂತರ ಸಾಹಿತ್ಯ. ರಜಪೂತರ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯ ಹುಲುಸಾಗಿ ಬೆಳೆಯಿತು ನೋಡ್ರಿ. ಅವರ ಆಸ್ಥಾನದಲ್ಲಿ ಸಂಸ್ಕೃತ ಸಾಹಿತ್ಯ ಬೆಳೆಯಿತು. ಗುಜರಾತಿ, ಹಿಂದಿ, ರಾಜಸ್ಥಾನಿ ಭಾಷೆಗಳು ಅಭಿವೃದ್ಧಿ ಹೊಂದಿದವು. ಚಾಂದ್ ಬರ್ದಾಯಿ, ಇದು ತುಂಬ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳಿದ್ದಾರೆ, ಸಾಕಷ್ಟು ಬಾರಿ ಕೇಳಿದ್ದಾರೆ ಇದನ್ನು. ಚಾಂದ್ ಬರ್ದಾಯಿ ಪೃಥ್ವಿರಾಜ ರಾಸೋ ಅಂತ ಬರುತ್ತೆ ಕೃತಿ. ಈ ಪೃಥ್ವಿರಾಜ ರಾಸೋ ಬರೆದವರು ಯಾರು ಅಂತ ಕೇಳಿದ್ದಾರೆ, ಚಾಂದ್ ಬರ್ದಾಯಿ. ಆಮೇಲೆ ಇದು ಯಾವ ಭಾಷೆಯಲ್ಲಿದೆ ಅಂತ ಕೇಳಿದ್ದಾರೆ, ಇದು ಹಿಂದಿ ಭಾಷೆಯಲ್ಲಿದೆ. ಆಮೇಲೆ ಇದು ಯಾರ ಕಾಲದಲ್ಲಿ ರಚನೆಯಾಗಿದೆ ಅಂತ ಕೇಳಿದ್ದಾರೆ, ಇದು ರಜಪೂತರ ಕಾಲದಲ್ಲಿ ರಚನೆಯಾಗುತ್ತೆ. ಇದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತಂದರೆ ಪೃಥ್ವಿರಾಜ್ ಚೌಹಾಣನ ಬಗ್ಗೆ ಸಂಬಂಧಿಸಿದ್ದಾಗಿದೆ. ರಜಪೂತ ದೊರೆಗಳಲ್ಲಿ ಅನೇಕ ಮಂದಿ ಸ್ವತಃ ವಿದ್ವಾಂಸರಾಗಿದ್ದರು, ಕವಿಗಳಿಗೆ ಆಶ್ರಯ ನೀಡಿದರು. ಆಮೇಲೆ ಗೀತ ಗೋವಿಂದ ಬರೆದ ಜಯದೇವ ಕವಿಸೇನರ ಆಸ್ಥಾನದಲ್ಲಿದ್ದನು. ಓಕೆ, ಈ ಗೀತ ಗೋವಿಂದ ಅನ್ನೋ ಕೃತಿನ ಜಯದೇವ ಬರಿತಾನೆ.
ಇದು ಸಹ ಕೇಳಿದ್ದಾರೆ. ಗೀತ ಗೋವಿಂದ ಅನ್ನೋ ಕೃತಿ ಯಾರು ಬರೆದ್ರು ಅಂತ ಕೇಳಿದ್ದಾರೆ. ಇದು ಜಯದೇವ ಅನ್ನೋ ಕವಿ ಬರೀತಾರೆ. ಇವರು ರಜಪೂತರ ಆಸ್ಥಾನದಲ್ಲೇ ಇರ್ತಾರೆ. ನಳಂದ, ಕಾಶಿ, ವಿಕ್ರಮಶೀಲ, ಉಜ್ಜಯಿನಿ ಮುಂತಾದ ಪ್ರಾಚೀನ ವಿದ್ಯಾಕೇಂದ್ರಗಳಿಗೆ ರಜಪೂತರು ಬೆಂಬಲ ನೀಡುತ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ನೋಡ್ರಿ, ರಜಪೂತರು ಆಳ್ವಿಕೆ ಮಾಡಬೇಕಾದ್ರೆ ಅಲ್ಲಿ ಸಮಕಾಲೀನ ರಾಜರುಗಳು ಯಾರಿದ್ರು ಅಂತ ಈ ಮ್ಯಾಪಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ನೋಡೋಣ. ಈ ರಜಪೂತ ಮನೆತನಗಳನ್ನು ನೋಡೋಣ. ಇಲ್ಲಿ ಗೋರಿಗಳಿದ್ದಾರೆ, ಗೋರಿಗಳು ಆಳ್ತಾ ಇದ್ರು. ಆಮೇಲೆ ಗಜನಿಗಳು ಸಹ ಆಳ್ತಾ ಇದ್ರು. ಹಿಂದೂ ಶಾಹಿಗಳು ಇಲ್ಲಿ ಆಳ್ತಾ ಇದ್ರು. ಇಲ್ಲಿ ಗುರ್ಜರರು, ಪ್ರತಿಹಾರರು, ಆಮೇಲೆ ಗಹಡ್ವಾಲರು, ಚಂದೇಲರು ಇವರೆಲ್ಲ ರಜಪೂತ ಮನೆತನದಲ್ಲೇ ಬರ್ತಕ್ಕಂಥ ರಾಜರಾಗಿದ್ದಾರೆ. ಇವರು ಗುಹಿಲರು, ಇಲ್ಲಿದ್ದಾರೆ ನೋಡ್ರಿ, ಚೌಹಾಣರು. ಆಮೇಲೆ ಇಲ್ಲಿ ಪಾಲರು ಆಳ್ತಾ ಇದ್ರು. ಇಲ್ಲಿ ಸೇನರು, ಆಮೇಲೆ ಇಲ್ಲಿ ಕಲಚೂರಿಗಳು, ಇಲ್ಲಿ ಪರಮಾರರು ಆಳ್ತಾ ಇದ್ರು. ಇಲ್ಲಿ ಯಾದವರಿದ್ದಾರೆ, ಇಲ್ಲಿ ಚಾಳುಕ್ಯರಿದ್ದಾರೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸಮಕಾಲೀನ ರಾಜರು ಯಾರಾಗಿದ್ರು ಅಂತ ಕೇಳ್ತಾರೆ. ಈ ಒಂದು ಮ್ಯಾಪ್ ನಿಮಗೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಇಲ್ಲಿ ಪರಮಾರರಿದ್ದಾರೆ, ಇಲ್ಲಿ ಯಾದವರಿದ್ದಾರೆ, ಇಲ್ಲಿ ಕದಂಬರಿದ್ದಾರೆ, ಇಲ್ಲಿ ಶಿಲಾಹಾರರಿದ್ದಾರೆ, ಆಮೇಲೆ ಕಲ್ಯಾಣದ ಚಾಳುಕ್ಯರಿದ್ದಾರೆ ದಕ್ಷಿಣಕ್ಕೆ ಬಂದರೆ, ಆಮೇಲೆ ಕಾಕತೀಯರು, ಆಮೇಲೆ ವೆಂಗಿ ಚಾಳುಕ್ಯರಿದ್ದಾರೆ, ಹೊಯ್ಸಳರಿದ್ದಾರೆ, ಗಂಗರು, ಚೋಳರು, ಪಾಂಡ್ಯರು. ನೋಡ್ರಿ ಎಷ್ಟು ಜನ ಇವರು ಸಮಕಾಲೀನ ರಾಜರು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ನೋಡ್ರಿ. ಈ ಒಂದು ಮ್ಯಾಪ್ ಐತಲ್ಲ ತುಂಬಾ ಇಂಪಾರ್ಟೆಂಟ್ ನೋಡ್ರಿ. ಸಾಧ್ಯ ಆದರೆ ಇದೊಂದು ಜೆರಾಕ್ಸ್ ತಗೊಂಡು ಬಂದು ನಿಮ್ಮ ಹತ್ರ ಇಟ್ಕೊಂಡು ಅವಾಗ ನೋಡ್ತಾ ಇರಿ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. TT ಮಾತ್ರ ಅಲ್ಲ, ಈ ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೂ ಕೇಳೋ ಸಾಧ್ಯತೆ ಇದೆ ನೋಡ್ರಿ. KS ಎಕ್ಸಾಮ್ಗೂ ಕೇಳ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಆ್ಯಕ್ಚುಲಿ, ಇದು ನೋಡಿರಿ. ಓಕೆ, ನೆಕ್ಸ್ಟ್ ನೋಡೋಣ. ರಜಪೂತ ಮನೆತನಗಳು. ರಜಪೂತ ಮನೆತನಗಳಂತ ಬಂದಾಗ ಇವು ಹೆಂಗಿದಾವಲ್ಲ ಹಿಂಗೆ ನೆನಪಲ್ಲಿ ಇಟ್ಕೋಬೇಕು ನೀವು. ಯಾಕಂದರೆ TTಗೆ ಸುಮಾರು 2 ಸಾರಿ ಕೇಳಿದ್ದಾರೆ ಈ ಒಂದು ಕ್ವಶನಿಗೆ. ಈ ಮನೆತನದ ಬಗ್ಗೆನೇ ಕೇಳಿದ್ದಾರೆ. ಗುರ್ಜರ ಪ್ರತಿಹಾರರಾದಮೇಲೆ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ 1 ಪೇಜ್ ಫುಲ್ ಇದು ಒಂದೇ ಕ್ವಶನ್ ಕೊಟ್ಟಿದ್ರು. ಗುರ್ಜರ ಪ್ರತಿಹಾರರಾದಮೇಲೆ ಯಾರು ಬರ್ತಾರೆ? ಪಾಲರು. ಪಾಲರಾದಮೇಲೆ ಚೌಹಾಣರು. ಚೌಹಾಣರಾದಮೇಲೆ ಗುಹಿಲರು. ಈ ಥರ ಒಂದು 4-5 ಮನೆತನಗಳನ್ನು ಕೊಟ್ಟಿದ್ರು. ಕಾಲಾನುಕ್ರಮದಲ್ಲಿ ಹೊಂದಿಸ್ಬೇಕಂತೇಳಿ ಅಲ್ಲಿ. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಗುರ್ಜರ ಪ್ರತಿಹಾರರ ಬಗ್ಗೆ ನೋಡೋಣ. ಗುರ್ಜರ ಪ್ರತಿಹಾರ ದೊರೆಗಳು ಮಧ್ಯಪ್ರದೇಶದ ಆವಂತಿ ಅಂದರೆ ಆಗ ಆವಂತಿ ಅಂತ ಕರಿತಿದ್ರು, ಇದಕ್ಕೆ ಉಜ್ಜಯಿನಿ ಅಂತ ಕರೀತಾರೆ ಇವಾಗ, ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಈ ಗುರ್ಜರ ಪ್ರತಿಹಾರರ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳ್ತಾರೆ. ಆವಾಗ ಇದು ಹೇಳಬೇಕು ನೀವು, ಆವಂತಿ ಅಥವಾ ಉಜ್ಜಯಿನಿ. ನಾಗಭಟನು ಈ ವಂಶದ ಪ್ರಸಿದ್ಧ ರಾಜ ಆಗಿದ್ದ. ಇದು ಇಂಪಾರ್ಟೆಂಟ್. ಈ ವಂಶದ ಪ್ರಸಿದ್ಧ ರಾಜ ನಾಗಭಟ. ಅರಬ್ಬರ ದಂಡಯಾತ್ರೆಯಿಂದ ಭಾರತವನ್ನು ರಕ್ಷಿಸಿದ ಕೀರ್ತಿ ಈತನಿಗೆ ಸಲ್ಲುತ್ತದೆ. ಈತನು ವಿಶಾಲ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಇದೇ ವಂಶದ ಭೋಜ ಇನ್ನೋರ್ವ ಶ್ರೇಷ್ಠ ದೊರೆಯಾಗಿದ್ದಾನೆ. ಭೋಜ ಆಮೇಲೆ ನಾಗಭಟ ಇವರಿಬ್ಬರು ಗುರ್ಜರ ಪ್ರತಿಹಾರರ ಮನೆತನಕ್ಕೆ ಸಂಬಂಧಿಸಿದವರು. ಆ ಕಾಲದ ಭಾರತದ ಪ್ರತಿಷ್ಠಿತ ನಗರವಾದ ಕನೌಜನ್ನು ಈತನು ವಶಪಡಿಸಿಕೊಳ್ಳುತ್ತಾನೆ. ಕನೌಜನ್ನ ಭೋಜ ವಶಪಡಿಸಿಕೊಳ್ಳುತ್ತಾನೆ. ಬಂಗಾಲದ ಪಾಲರನ್ನು ಇವನು ಸೋಲಿಸಿದನು. ಇವನ ರಾಜ್ಯವನ್ನು ಸಂದರ್ಶಿಸಿದ ಅರಬ್ ಪ್ರವಾಸಿ, ಇದು ಇಂಪಾರ್ಟೆಂಟ್, ಸುಲೇಮಾನ್. ಈ ಭೋಜನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಅರಬ್ ಪ್ರವಾಸಿ ಯಾರು ಅಂತ ಕೇಳ್ತಾರೆ, ಸುಲೈಮಾನ್. ಆಮೇಲೆ ಸುಲೈಮಾನ್ ಅಂತ ಕೊಟ್ಟು ಈತ ಯಾವ ಒಂದು ದೇಶಕ್ಕೆ ಸೇರಿದವನಂತನೂ ಸಂಬಂಧಿಸಿದವನು ಈ ಥರ ಕೇಳ್ತಾರೆ. ಅರಬ್ ಪ್ರವಾಸಿ ನೋಡ್ರಿ ಈತನು ಘನವಂತ ದೊರೆ, ಅರಬ್ಬರ ಶತ್ರು, ಒಳ್ಳೆಯ ಅಶ್ವದಳವುಳ್ಳವನು ಅಂತೇಳಿ ಈತನಿಗೆ ವರ್ಣನೆ ಮಾಡ್ತಾನೆ ಭೋಜನಿಗೆ. ಸುಲೇಮಾನು ಈತನು ಘನವಂತ ದೊರೆ, ಅರಬ್ಬರ ಶತ್ರು, ಒಳ್ಳೆಯ ಅಶ್ವದಳವುಳ್ಳವನು ಅಂತ ವರ್ಣನೆ ಮಾಡ್ತಾನೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಪಾಲರು ಬರ್ತಾರೆ. ಪಾಲರು ಸುಮಾರು 4 ಶತಮಾನಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಧರ್ಮಪಾಲ
ಈ ಪಾಲ ವಂಶದ ಶ್ರೇಷ್ಠ ದೊರೆ ಯಾರಾಗಿದ್ದಾರೆ ಅಂತಂದರೆ ಧರ್ಮಪಾಲ. ಇವನ ಕಾಲದಲ್ಲಿ ಪಾಲ ರಾಜ್ಯವು ಉತ್ತರ ಭಾರತದ ಗಣ್ಯ ರಾಜ್ಯಗಳಲ್ಲಿ ಒಂದಾಗಿತ್ತು. ನೋಡ್ರಿ, ಈತ ಪಾಲ ವಂಶದಲ್ಲೇ ಈ ಧರ್ಮಪಾಲ ಬರ್ತಾನಲ್ಲ, ಈತ ಆಳ್ವಿಕೆ ಮಾಡೋ ಟೈಮಲ್ಲಿ ಉತ್ತರ ಭಾರತದಲ್ಲಿ ಏನು ಆಳ್ವಿಕೆ ಮಾಡ್ತಾ ಇರ್ತಾರಲ್ಲ ಗಣ್ಯ ರಾಜರು, ಆ ಗಣ್ಯ ರಾಜ್ಯಗಳಲ್ಲಿ ಈತನ ರಾಜ್ಯನೂ ಕೂಡ ಒಂದಾಗಿತ್ತು. ಪ್ರಸಿದ್ಧ ನಗರ ಕನೌಜನ್ನು ಗೆದ್ದುದು ಈತನ ವಿಶೇಷ ಸಾಧನೆಯಾಗಿದೆ. ಅಲ್ಲಿ ಗುರ್ಜರ ಪ್ರತಿಹಾರರ ಮನೆತನದಲ್ಲಿ ಭೋಜ ಈ ಕನೌಜನ್ನು ಗೆದ್ದುಕೊಂಡಿರ್ತಾನೆ. ಆತನ ಸಾಧನೆ ಆಗುತ್ತೆ ಇದು. ನೆಕ್ಸ್ಟು ಪಾಲರಲ್ಲಿ ಈ ಧರ್ಮಪಾಲ ಬಂದಾಗ ಈತ ಕನೌಜನ್ನು ಗೆದ್ದುಕೊಳ್ತಾನೆ. ನೋಡ್ರಿ, ಕರ್ನಾಟಕ ಮೂಲದ ವಿಜಯಸೇನನೆಂಬ ದೊರೆ ಪಾಲರ ಆಡಳಿತವನ್ನು ಕೊನೆಗಾಣಿಸಿ ಸೇನ ವಂಶದ ಆಳ್ವಿಕೆಯನ್ನು ಆರಂಭ ಮಾಡ್ತಾನೆ. ಈ ಕರ್ನಾಟಕ ಮೂಲದ ವಿಜಯಸೇನ ಕರ್ನಾಟಕ ಮೂಲದವರಾಗಿದ್ದಾರೆ. ಈತ ಪಾಲರ ಆಡಳಿತವನ್ನು ಕೊನೆಗಾಣಿಸಿ ಸೇನ ವಂಶವನ್ನು ಆಳ್ವಿಕೆ ಆರಂಭ ಮಾಡ್ತಾನೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಪಾಲರು ಬೌದ್ಧ ಮತದ ಅನುಯಾಯಿಗಳಾಗಿದ್ದರು. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಪಾಲರು ಯಾವ ಒಂದು ಧರ್ಮದ ಅನುಯಾಯಿಗಳಾಗಿದ್ದರು ಅಂತ ಕೇಳ್ತಾರೆ. ಇವರು ಬೌದ್ಧ ಮತದ ಅನುಯಾಯಿಗಳಾಗಿದ್ದರು. ಹಿಂದೂ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದರು. ಬೌದ್ಧ ಧರ್ಮನ ಆಚರಣೆ ಮಾಡಿದರೂ ಸಹ ಇವರು ಹಿಂದೂ ಧರ್ಮಕ್ಕೆ ಪ್ರೋತ್ಸಾಹವನ್ನು ನೀಡ್ತಾರೆ. ವಿದ್ಯಾಪ್ರಸಾರ ಕಾರ್ಯದಲ್ಲಿ ವಿಶೇಷ ಆಸಕ್ತಿ ತೋರಿಸಿದ ಇವರು ಉದ್ದಂಡಪುರ, ವಿಕ್ರಮಶೀಲ ಆಮೇಲೆ ವಿದ್ಯಾಕೇಂದ್ರಗಳು ಇವರ ಕಾಲದಲ್ಲಿ ಸ್ಥಾಪಿತವಾದವು. ಇವು ಕೇಳ್ತಾರೆ ನೋಡಿ. ಉದ್ದಂಡಪುರ, ವಿಕ್ರಮಶೀಲ ಎಂಬ ವಿದ್ಯಾಕೇಂದ್ರಗಳು ಯಾರ ಕಾಲದಲ್ಲಿ ಸ್ಥಾಪಿತವಾಗ್ತವೆ ಅಂತ ಕೇಳಿದಾಗ ಪಾಲರ ವಂಶದಲ್ಲಿ ಅಂದರೆ ಪಾಲರ ಕಾಲದಲ್ಲಿ ಈ 2 ವಿದ್ಯಾಕೇಂದ್ರಗಳು ಸ್ಥಾಪನೆ ಆಗ್ತವೆ. ನೆಕ್ಸ್ಟು ಚೌಹಾಣರು ಬರ್ತಾರೆ. ಚೌಹಾಣರಲ್ಲಿ 3ನೇ ಪೃಥ್ವಿರಾಜ ಚೌಹಾಣನು ಪ್ರಸಿದ್ಧ ಅರಸನಾಗಿದ್ದಾನೆ. ದೆಹಲಿ ಅವನ ರಾಜಧಾನಿಯಾಗಿತ್ತು. ಚೌಹಾಣರಲ್ಲಿ ಪ್ರಸಿದ್ಧ ಅರಸ ಯಾರು ಅಂತಂದರೆ 3ನೇ ಪೃಥ್ವಿರಾಜ ಚೌಹಾಣ. ಈತನ ರಾಜಧಾನಿ ಯಾವುದಾಗಿತ್ತು? ದೆಹಲಿಯಾಗಿತ್ತು. ಓಕೆ. ಪೃಥ್ವಿರಾಜ ಚೌಹಾಣನು ಕನೌಜದ ರಾಜ ಜಯಚಂದ್ರನ ಮಗಳು ಸೈಂತೆಯನ್ನು ವರಿಸಿದ ಸ್ವಾರಸ್ಯಕರ ಘಟನೆಯನ್ನು ಅವನ ಅನೇಕ ಗ್ರಂಥಗಳಲ್ಲಿ ವಿವರಿಸಲಾಗಿದೆ. ಸೈಂತೆ ಬಲು ಚೆಲುವೆ ಮತ್ತು ಜಯಚಂದ್ರ ಮತ್ತು ಅವನ ಬಂಧು ಪೃಥ್ವಿರಾಜನ ನಡುವೆ ವೈರಭಾವವಿತ್ತು. ಅಂದರೆ ಜಯಚಂದ್ರ ಇರ್ತಾನಲ್ಲ, ಜಯಚಂದ್ರ ಮತ್ತು ಅವನ ಬಂಧು ಪೃಥ್ವಿರಾಜ ಇವರಿಬ್ಬರು ಸಂಬಂಧಿಕರೇ ಆಗಿರ್ತಾರೆ. ಅವರಿಬ್ಬರ ನಡುವೆ ಕಲಹಗಳಿರ್ತವೆ. ಮಗಳ ಸ್ವಯಂವರಕ್ಕೆ ಜಯಚಂದ್ರ ಪೃಥ್ವಿರಾಜನನ್ನು ಆಹ್ವಾನಿಸಿರಲಿಲ್ಲ. ಆತನನ್ನು ಅವಮಾನಗೊಳಿಸಬೇಕೆಂದು ಆತನ ಪ್ರತಿಮೆಯನ್ನು ಮಾಡಿಸಿ ಕಾವಲುಗಾರನಂತೆ ಬಾಗಿಲಲ್ಲಿ ಇರಿಸಿದ. ಅಂದರೆ ಕಾವಲುಗಾರನಾಗಿ ಬಾಗಿಲಲ್ಲಿ ನಿಲ್ಲಿಸ್ತಾನೆ ಪೃಥ್ವಿರಾಜನ ಪ್ರತಿಮೆಯನ್ನು ಮಾಡಿ. ಆಗ ಈ ಸೈಂತೆ ಇರ್ತಾಳಲ್ಲ, ಸ್ವಯಂವರಕ್ಕೆ ಬಂದಿರತಕ್ಕಂಥ ಯಾವ ರಾಜನಿಗೂ ಹಾರ ಹಾಕ್ಲಾರ್ದೇನೆ ಬಂದು ಆ ಪ್ರತಿಮೆಗೆ ಬಂದು ಹಾರ ಹಾಕ್ತಾಳೆ. ಆವಾಗ ಈ ಪೃಥ್ವಿರಾಜ್ ಚೌಹಾಣನು ಆಕೆನ ಎತ್ಕೊಂಡು ಹೋಗ್ತಾನೆ ಅನ್ನೋ ಬಗ್ಗೆ ನಾವು ಕೇಳಿದ್ದೀವಿ. ಓಕೆ, ಇಲ್ಲೇ ಇದೆ ನೋಡಿ. ಪೃಥ್ವಿರಾಜನಲ್ಲಿ ಅನುರಕ್ತಳಾಗಿದ್ದ ಸೈಂತೆ ಅಲ್ಲಿ ಸೇರಿದ್ದ ರಾಜಪುತ್ರರನ್ನು ಬಿಟ್ಟು ಪೃಥ್ವಿರಾಜನ ಪ್ರತಿಮೆಗೆ ಹಾರ ಹಾಕಿದಳು. ಅಲ್ಲೇ ಹತ್ತಿರದಲ್ಲಿ ಅಡಗಿಕೊಂಡಿದ್ದ ಪೃಥ್ವಿರಾಜ ಸೈಂತೆನ ಒಡನೆಯೇ ಅಶ್ವದ ಮೇಲೆ ಎತ್ತಿಕೊಂಡು ಹೋಗಿ ತನ್ನ ಅರಮನೆಯಲ್ಲಿ ಮದುವೆ ಮಾಡಿಕೊಂಡ. ಈ ಘಟನೆಯಿಂದ 2 ಮನೆತನಗಳೊಳಗೆ ಇದ್ದ ವೈರತ್ವ ಮೊದಲಿಗಿಂತ ಇನ್ನಷ್ಟು ಹೆಚ್ಚಾಗುತ್ತೆ. ಇದು ಇಷ್ಟ ಆಯಿತು. ನೆಕ್ಸ್ಟ್ ನೋಡೋಣ. ಪೃಥ್ವಿರಾಜನು ಮಹಮ್ಮದ್ ಗೋರಿಯ ಆಕ್ರಮಣಗಳನ್ನು ಎದುರಿಸಿದನು. ಪೃಥ್ವಿರಾಜ ಈ ಮಹಮ್ಮದ್ ಗೋರಿ ಅಂತ ಬರ್ತಾನಲ್ಲ, ಈತನ ವಿರುದ್ಧ ಆಕ್ರಮಣವನ್ನು ಮಾಡ್ತಾನೆ. ರಜಪೂತ ಅರಸರನ್ನು ಒಗ್ಗೂಡಿಸಿದನು. ಆದರೆ ಕನೌಜದ ರಾಜನಾದ ಜಯಚಂದ್ರನು ಅವನೊಂದಿಗೆ ಸೇರಲಿಲ್ಲ. ಪೃಥ್ವಿರಾಜನು ಮಹಮ್ಮದನನ್ನು ಕದನದಲ್ಲಿ ಸೋಲಿಸಿದನಾದರೂ ಆತನಿಗೆ ಕ್ಷಮಾದಾನ ನೀಡಿದನು. ಇದನ್ನು ತರೈನ್ ಯುದ್ಧ ಅಂತ ಕರೀತಾರೆ. ಫಸ್ಟು ತರೈನ್ ಯುದ್ಧ ಆದಾಗ ಈ ಪೃಥ್ವಿರಾಜ್ ಚೌಹಾಣ ಆಮೇಲೆ ಮಹಮ್ಮದ್ ಗೋರಿ ನಡುವೆ ಫಸ್ಟ್ ಯುದ್ಧ ಆದಾಗ ಮಹಮ್ಮದ್ ಗೋರಿ ಸೋತಾಗ ಈ ರಜಪೂತರಲ್ಲಿ ಒಂದು ಧರ್ಮ ಇರುತ್ತೆ,
ಏನು ಅಂದರೆ ಸೋತಿರ್ತಾರಲ್ಲ ಅವ್ರನ್ನ ಕೊಲ್ಲೋದಿಲ್ಲ, ಕ್ಷಮಿಸಿ ಬಿಡ್ತಾರೆ. ಹಾಗಾಗಿ ಈತನು ಬಿಡ್ತಾನಲ್ಲ. ನೆಕ್ಸ್ಟ್ ಮತ್ತೆ ಯುದ್ಧ ಮಾಡ್ತಾನೆ ಮಹಮ್ಮದ್ ಗೋರಿ. ಆವಾಗ ಈತನಿಗೆ ಪೃಥ್ವಿರಾಜ್ ಚೌಹಾಣನಿಗೆ ಕೊಂದು ಬಿಡ್ತಾನೆ. ಮುಂದಿನ ವರ್ಷವೇ ಇವರೊಳಗೆ ನಡೆದ ಯುದ್ಧದಲ್ಲಿ ಪೃಥ್ವಿರಾಜನು ಪರಾಭವಗೊಂಡನು. ತರೇನ್ ಯುದ್ಧ ಅಂತ ಬರುತ್ತೆ 1911. ಆಮೇಲೆ ಇದು ಫಸ್ಟ್ ಯುದ್ಧ ಆಗುತ್ತೆ. ಅದರಲ್ಲಿ ಪೃಥ್ವಿರಾಜ್ ಚೌಹಾಣ ಗೆಲ್ತಾನೆ. ನೆಕ್ಸ್ಟ್ ವರ್ಷನೇ ಈ ಮಹಮ್ಮದ್ ಗೋರಿಗೆ ಕ್ಷಮೆ ಮಾಡಿ ಬಿಟ್ಟಿರ್ತಾನಲ್ಲ, ಅದ್ರ ತಪ್ಪಿಗೆ ಮತ್ತೆ 2ನೇ ಸಾರಿ ತರೇನ್ ಯುದ್ಧ ಆಗುತ್ತಲ್ಲ, ಅದರಲ್ಲಿ ಈತ ಸಾವನ್ನಪ್ತಾನೆ. ವಿಪತ್ತಿನ ಸಮಯದಲ್ಲಿ ಪೃಥ್ವಿರಾಜ ತನ್ನ ಕುದುರೆಯನ್ನೇರಿ ತಪ್ಪಿಸಿಕೊಳ್ಳಲು ಯತ್ನಿಸಿದ. ಆದರೆ ಶತ್ರು ಸೈನಿಕರಿಗೆ ಸೆರೆ ಸಿಕ್ಕಿದ ಮಹಮ್ಮದ್ ಗೋರಿ ಇವನನ್ನು ಕೊಲ್ಲಿಸಿದ. ದೆಹಲಿಯು ಮಹಮ್ಮದ್ ಗೋರಿಯ ವಶವಾಯಿತು. ಇದು ದೆಹಲಿ ಸುಲ್ತಾನರ ಆಳ್ವಿಕೆಗೆ ನಾಂದಿಯಾಗುತ್ತೆ. ಈ ಪೃಥ್ವಿರಾಜ್ ಚೌಹಾಣನ ಕುದುರೆ ಹೆಸರು ಏನು ಅಂತ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ಈ ಪೃಥ್ವಿರಾಜ್ ಚೌಹಾಣನ ಕುದುರೆ ಹೆಸರು ಚೇತಕ್ ಅಂತ ಬರುತ್ತೆ. ಚೇತಕ್. ಆಮೇಲೆ ಈ ತರೇನ್ ಯುದ್ಧಗಳು ಫಸ್ಟ್ ಸೆಕೆಂಡ್ ತರೇನ್ ಯುದ್ಧಗಳು ನಡೀತವೆ. ಇವು ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ನೋಡೋಣ. ಪೃಥ್ವಿರಾಜ ಶೌರ್ಯ ಮತ್ತು ಧೀರತನಕ್ಕೆ ಹೆಸರಾಗಿದ್ದನು. ಈತನ ಬಗ್ಗೆ ಪೃಥ್ವಿರಾಜ ರಾಸೋ ಎಂಬ ಹಿಂದಿ ಮಹಾಕಾವ್ಯದಲ್ಲಿ ಚಾಂದ್ ಬರ್ದಾಯಿ ಎಂಬ ಕವಿ ಈತನ ಪರಾಕ್ರಮವನ್ನು ವರ್ಣಿಸ್ತಾನೆ. ಆವಾಗಲೇ ನಾನು ಹೇಳಿದ್ನಲ್ಲ, ಈ ಚಾಂದ್ ಬರ್ದಾಯಿ ಪೃಥ್ವಿರಾಜ ರಾಸೋ ಬರೀತಾರಲ್ಲ, ಇದು ಪೃಥ್ವಿರಾಜ್ ಚೌಹಾಣನಿಗೆ ಸಂಬಂಧಪಟ್ಟಿದ್ದು ಅಂತ. ಅದರಲ್ಲಿ ಪರ್ಟಿಕ್ಯುಲರ್ ಎಷ್ಟನೇ ಚೌಹಾಣ ಅಂತ ಕೇಳ್ತಾರೆ. ಪೃಥ್ವಿರಾಜ್ ಚೌಹಾಣ ಅದು 3ನೇ ಪೃಥ್ವಿರಾಜ ಚೌಹಾಣ ನೋಡ್ರಿ, ನೆನಪಲ್ಲಿ ಇಟ್ಕೊಳ್ರಿ. ಇದು ಹಿಂದೆ ಕೇಳಿದ್ರು ಎಕ್ಸಾಮ್. ಫಸ್ಟ್ನೇ ಪೃಥ್ವಿರಾಜ್ ಚೌಹಾಣ, 2ನೇ ಪೃಥ್ವಿರಾಜ್ ಚೌಹಾಣ ಈ ಥರ ಕೊಟ್ಟಿದ್ರು 4 ಆಪ್ಷನ್ನು. ಸೊ 3ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ, 3ನೇ ಪೃಥ್ವಿರಾಜ್ ಚೌಹಾಣ. ಓಕೆ, ನೆಕ್ಸ್ಟ್ ನೋಡೋಣ. ಗುಹಿಲರು. ರಜಪೂತರಲ್ಲಿ ಗುಹಿಲರು ಅಂದರೆ ಗುಹಿಲೋಟರು ಅಂತ ಅರ್ಥ. ರಜಪೂತರಲ್ಲಿ ಗುಹಿಲರು ವೀರ ಪರಂಪರೆಯ ವಂಶದವರು. ರಜಪೂತರಲ್ಲಿ ಯಾವ ಒಂದು ವಂಶ ವೀರ ಪರಂಪರೆಯ ವಂಶವಾಗಿತ್ತು ಅಂತ ಕೇಳ್ತಾರೆ, ಅದು ಗುಹಿಲರಾಗಿರ್ತಾರೆ ನೋಡ್ರಿ. ಈ ವಂಶದ ದೊರೆ ಕಮ್ಮಾಣ ಅಥವಾ ಕೊಮ್ಮಾಣನು ಅರಬ್ಬರ ದಾಳಿಯಿಂದ ತನ್ನ ರಾಜ್ಯವನ್ನು ರಕ್ಷಿಸಿ ಬಪ್ಪಾರ್ವಾಲ್ ಎಂಬ ಬಿರುದನ್ನು ಪಡಿತಾನೆ. ಇದು ತುಂಬ ಇಂಪಾರ್ಟೆಂಟ್ ನೋಡ್ರಿ, ಎಕ್ಸಾಮಲ್ಲಿ ಕೇಳಿದ್ರು. ಬಪ್ಪಾರ್ವಾಲ್ ಎಂಬ ಬಿರುದನ್ನು ಪಡೆದಿರ್ತಕ್ಕಂಥ ರಾಜ ಯಾರು ಅಂತ ಕೇಳಿದರು. ಆತ ಕೊಮ್ಮಾಣ. ಈತ ಗುಹಿಲರ ವಂಶಸ್ಥನಾಗಿದ್ದ. ಈ ಮನೆತನದ ರಾಣಾ ಕುಂಭನು, ಇದು ಸಹ ಕೇಳಿದ್ರು. ರಾಣಾ ಕುಂಭ ದೆಹಲಿ ಸುಲ್ತಾನರ ವಿರುದ್ಧ ಹೋರಾಡಿ ರಾಜ್ಯವನ್ನು ರಕ್ಷಿಸಿದ ಪರಾಕ್ರಮಿಯಾಗಿದ್ದಾನೆ. ಈ ಕಮ್ಮಾಣ ಮತ್ತು ರಾಣಾ ಕುಂಭನು ಇಬ್ಬರೂ ಸಹ ಗುಹಿಲರ ಮನೆತನಕ್ಕೆ ಸೇರಿರ್ತಕ್ಕಂಥ ರಾಜರಾಗಿದ್ದಾರೆ. ಈ ಬಪ್ಪರ್ವಾಲ್ ಎಂಬ ಬಿರುದನ್ನು ಪಡೆದಿರೋರು ಯಾರು ಅಂತಂದರೆ ಕಮ್ಮಾಣ. ಈತ ಅರಬ್ಬರಿಂದ ತನ್ನ ರಾಜ್ಯವನ್ನು ರಕ್ಷಣೆ ಮಾಡಿದರೆ ರಾಣಾ ಕುಂಭನು ದೆಹಲಿಯ ಸುಲ್ತಾನರಿಂದ ತನ್ನ ರಾಜ್ಯವನ್ನು ರಕ್ಷಣೆ ಮಾಡ್ತಾನೆ. ರಾಜ್ಯದ ಭದ್ರತೆಗಾಗಿ 32 ಕೋಟೆಗಳನ್ನು ಕಟ್ಟಿಸಿದನು. ಯಾರು? ಈ ರಾಣಾ ಕುಂಭನು. ಇದು ಕೇಳಿದ್ದಾರೆ ಎಕ್ಸಾಮ್ಗೆ. ರಾಜ್ಯದ ಭದ್ರತೆಗಾಗಿ 32 ಕೋಟೆಗಳನ್ನು ಕಟ್ಟಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತ ಕೇಳಿದ್ದಾರೆ. ರಾಣಾ ಕುಂಭನಿಗೆ ಸಲ್ಲುತ್ತೆ. ಚಿತ್ತೋಡ್ಗಢದ ಪ್ರಖ್ಯಾತ ವಿಜಯ ಸ್ತಂಭವು ಈತನ ಕೊಡುಗೆಯಾಗಿದೆ. ಚಿತ್ತೋಡ್ಗಢದ ಪ್ರಖ್ಯಾತ ವಿಜಯ ಸ್ತಂಭ ಯಾರಿಗೆ ಸಲ್ಲುತ್ತೆ ಇದು ಕಟ್ಟಿಸಿದ ಕೀರ್ತಿ ಅಂತಂದರೆ ರಾಣಾ ಕುಂಭನಿಗೆ ಸಲ್ಲುತ್ತೆ. ರಾಣಾ ಸಂಗ ಅಥವಾ ರಾಣಾ ಸಂಗ್ರಾಮ ಸಿಂಹನು ಗುಹಿಲ ವಂಶದ ಇನ್ನೊಬ್ಬ ಖ್ಯಾತ ದೊರೆಯಾಗಿದ್ದಾನೆ. ರಾಣಾ ಸಂಗ ಅಥವಾ ರಾಣಾ ಸಂಗ್ರಾಮ ಸಿಂಹನು ಗುಹಿಲ ವಂಶದ ಇನ್ನೊಬ್ಬ ದೊರೆಯಾಗಿದ್ದು ಈತನನ್ನು 100 ಕದನಗಳ ವೀರ ಅಂತ ಕರೀತಾರೆ. ಇವನು ಸಹ ಇಂಪಾರ್ಟೆಂಟು. 100 ಕದನಗಳ ವೀರ ಯಾರು ಅಂತ ಕೇಳಿದ್ದಾರೆ, ಅದು ರಾಣಾ ಸಂಗ್ರಾಮ್ ಸಿಂಗ್ ಆಗ್ತಾನೆ ನೋಡ್ರಿ. ಈತನ ದೇಹದಲ್ಲಿ ಯುದ್ಧದ 80 ಗಾಯಗಳ ಕಲೆಗಳಿದ್ದವು. ಇದು ಸಹ ಕೇಳಿದ್ದಾರೆ ನೋಡ್ರಿ. ಈ ಒಂದು ಪಾಠದಲ್ಲಿ ಎಷ್ಟೆಲ್ಲ ಕ್ವಶನ್ಸ್ ಕೇಳಿದ್ದಾರೆ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ. ಇವನ ದೇಹದಲ್ಲಿ ಯುದ್ಧದ 80 ಗಾಯಗಳ ಕಲೆಗಳಿದ್ದವು. ಇವನು ದೆಹಲಿಯ ಸುಲ್ತಾನರ ವಿರುದ್ಧ ಸತತ ಹೋರಾಡ್ತಾರೆ. ನೆಕ್ಸ್ಟ್ ಬಂದು ಆರ್ಥಿಕ ಸ್ಥಿತಿ. ನೆಕ್ಸ್ಟು ಈ ರಜಪೂತರ ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋಣ. ರಜಪೂತರ ಆರ್ಥಿಕ ಸ್ಥಿತಿ ಹೇಗಿತ್ತು ಅಂದರೆ, ಗುಪ್ತರ ಕಾಲದಿಂದಲೂ ಸರ್ಕಾರದಲ್ಲಿ ಸೇವೆ ಸಲ್ಲಿಸುವವರಿಗೆ ಜಮೀನನ್ನು ಉಂಬಳಿಯಾಗಿ ನೀಡಲಾಗುತ್ತಿತ್ತು.
ಉಂಬಳಿಯಾಗಿ ನೀಡ್ತಾ ಇದ್ರು ಅಂತಂದರೆ, ಉಂಬಳಿ ಅಂತಂದ್ರೇನು, ಉಚಿತವಾಗಿ ಅವರಿಗೆ ಫ್ರೀಯಾಗಿ ಭೂಮಿಗಳನ್ನು ನೀಡೋದು. ಅಂದರೆ ಯಾವುದೇ ಕಾಸ್ಟ್ ಇಲ್ಲದೇ ಫ್ರೀಯಾಗಿ ಅವ್ರಿಗೆ ಜೀವನಕ್ಕೋಸ್ಕರ ಕೆಲವೊಂದಿಷ್ಟು ಭೂಮಿಗಳನ್ನು ನೀಡ್ತಾ ಇದ್ರು. ಅದು ದೇವಸ್ಥಾನದಲ್ಲಿ ಪೂಜಾರಿಗಳಿಗಾಗಿರ್ಬೋದು, ಅಥವಾ ತಮ್ಮ ಆಸ್ಥಾನದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾರಲ್ಲ ಸೈನಿಕರಿಗೆ, ಅಂಥವರಿಗೆಲ್ಲ ಈ ಜಮೀನನ್ನು ಫ್ರೀಯಾಗಿ ನೀಡೋ ಪದ್ಧತಿ ಇತ್ತು. ಅದಕ್ಕೆ ಉಂಬಳಿಯಾಗಿ ನೀಡಲಾಗುತ್ತಿತ್ತು ಅಂತ ಇದರ ಅರ್ಥ ಆಗುತ್ತೆ. ಇದು ಜಮೀನ್ದಾರಿ ಪದ್ಧತಿಯಾಗಿ ಪರಿವರ್ತನೆಗೊಂಡಿತು. ಈ ಪದ್ಧತಿ ಸಾಮಾನ್ಯ ಜನರಿಗೆ ಕಷ್ಟ ನೀಡಿತು. ಅಂದರೆ ಸಾಮಾನ್ಯ ರೈತರಿಗೆ ಇದು ಕಷ್ಟ ನೀಡುತ್ತೆ. ಅಂದರೆ ಜಮೀನನ್ನು ಅವರಿಗೆ ಕೊಟ್ಟರೆ ಈ ರೈತರಿಗೆ ಕಷ್ಟ ಆಗುತ್ತಲ್ಲ, ಹಂಗಾಗಿ ಇದರ ಅರ್ಥ. ಓಕೆ, ನೆಕ್ಸ್ಟ್ ನೋಡೋಣ. ಪಟ್ಟಣಗಳಲ್ಲಿ ವ್ಯಾಪಾರಿಗಳಿಗೂ ಕುಶಲಕರ್ಮಿಗಳಿಗೂ ನೆಲೆಸಿದ್ದು ವೈಶ್ಯರು ವ್ಯಾಪಾರ ಆಮೇಲೆ ಹಣಕಾಸು ಲೇವಾದೇವಿ ಮಾಡುತ್ತಾ ಇದ್ರು. ಅಂದರೆ ಪಟ್ಟಣಗಳಲ್ಲಿ ವ್ಯಾಪಾರಿಗಳಿಗೂ ಆಮೇಲೆ ಕುಶಲಕರ್ಮಿಗಳು ಇರ್ತಾ ಇದ್ರಲ್ಲ, ಅವರು ವೈಶ್ಯರು ವ್ಯಾಪಾರ ಮಾಡ್ತಾ ಇದ್ರು. ಆಮೇಲೆ ಹಣಕಾಸು ಲೇವಾದೇವಿ ಸಹ ಇವರು ಮಾಡ್ತಾ ಇದ್ರು. ವಿದೇಶಿ ವ್ಯಾಪಾರ ನಡೆಯುತ್ತಿತ್ತು. ಹೆಚ್ಚಾಗಿ ಅರಬ್ ವರ್ತಕರು ಭಾರತದೊಂದಿಗೆ ವ್ಯಾಪಾರವನ್ನು ಮಾಡ್ತಾ ಇದ್ರು. ಇಲ್ಲಿ ವಿದೇಶಿ ವ್ಯಾಪಾರ ಸಹ ಇಲ್ಲಿ ಇತ್ತು ನೋಡ್ರಿ. ಅರಬ್ಬರು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಸಾಂಬಾರ್ ಪದಾರ್ಥಗಳು, ಹತ್ತಿ, ರೇಷ್ಮೆ ವಸ್ತ್ರಗಳು, ಸುಗಂಧ ದ್ರವ್ಯಗಳು ಮತ್ತು ವಜ್ರಗಳು ಭಾರತದಿಂದ ರಫ್ತಾಗುತ್ತಿದ್ದವು. ಈ ಪ್ರೆಸೆಂಟ್ ಸಹ ಈ ಎಲ್ಲ ವಸ್ತುಗಳು ಭಾರತದಿಂದ ಬೇರೆ ದೇಶಗಳಿಗೆ ರಫ್ತಾಗ್ತವೆ ನೋಡ್ರಿ. ಕುದುರೆಗಳು ಮಧ್ಯ ಏಷ್ಯಾ, ಅರೇಬಿಯಾಗಳಿಂದ ಆಮದು ಮಾಡಿಕೊಳ್ತಾ ಇದ್ರು. ಕುದುರೆಗಳು ಮಧ್ಯ ಏಷ್ಯಾ ಮತ್ತು ಅರೇಬಿಯಾಗಳಿಂದ ಇವರು ಆಮದನ್ನು ಮಾಡ್ಕೊಳ್ತಾ ಇದ್ರು. ಓಕೆ, ನೆಕ್ಸ್ಟ್ ನೋಡೋಣ. ರಜಪೂತರು ಕಂದಾಯ ಆದಾಯದಲ್ಲಿ ಹೆಚ್ಚಿನ ಹಣವನ್ನು ಕೋಟೆ, ದೇವಾಲಯ ನಿರ್ಮಾಣಗಳಿಗಾಗಿ ವಿನಿಯೋಗಿಸ್ತಾ ಇದ್ರು. ಅಂದರೆ ಈ ಆದಾಯ ಏನು ಬರ್ತಾ ಇತ್ತಲ್ಲ, ಅವರಿಗೆ ಇನ್ಕಮ್ ಬರ್ತಾ ಇತ್ತಲ್ಲ, ಆ ಇನ್ಕಮಲ್ಲಿ ಹೆಚ್ಚಿನ ಹಣ ಕೋಟೆ ಕಟ್ಟೋದಕ್ಕಾಗಿರ್ಬೋದು ಅಥವಾ ದೇವಾಲಯಗಳನ್ನು ಕಟ್ಟೋದಕ್ಕೆ ಇವರು ಉಪಯೋಗಿಸ್ತಾ ಇದ್ರು. ಇದರಿಂದ ಜನರಿಗೆ ಉದ್ಯೋಗ ಸಿಗುತ್ತಾ ಇತ್ತು. ದೇವಸ್ಥಾನ ಕಟ್ಟೋದ್ರಿಂದ ಅಲ್ಲಿ ಪೂಜಾರಿಗಳಿಗೆ ಉದ್ಯೋಗ ಸಿಗ್ತಾ ಇತ್ತು. ಆಮೇಲೆ ಕಟ್ಟೋದಕ್ಕೆ ಕಾರ್ಮಿಕರು ಇರ್ತಾರಲ್ಲ, ಅವ್ರಿಗೂ ಉದ್ಯೋಗ ಸಿಗ್ತಾ ಇತ್ತು. ಅರಮನೆ ಕಟ್ಟಿದರೆ ಅಲ್ಲಿ ಸೇವಕರಿಗೆ, ಆಮೇಲೆ ಅಲ್ಲಿ ಅರಮನೆ ಕಟ್ಟೋ ಕಾರ್ಮಿಕರಿಗೂ ಉದ್ಯೋಗ, ಈ ಥರ ಇವರು ಉದ್ಯೋಗ ಸಿಗೋ ಥರ ಮಾಡ್ತಾ ಇದ್ರು. ಓಕೆ, ನೆಕ್ಸ್ಟ್ ನೋಡೋಣ. ಈ ರಜಪೂತರ ಸಾಮಾಜಿಕ ಸ್ಥಿತಿ ಹೇಗಿತ್ತು ಅನ್ನೋದನ್ನು ನೋಡೋಣ. ರಜಪೂತರ ಕಾಲದಲ್ಲಿ ವೃತ್ತಿಗೆ ಅನುಗುಣವಾಗಿ ವಿವಿಧ ವರ್ಗಗಳಿದ್ದವು. ವೃತ್ತಿಗೆ ಅನುಗುಣವಾಗಿ ಇಲ್ಲಿ ವರ್ಗವಿತ್ತು ನೋಡ್ರಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಹೇಳಿಕೆ ರೂಪದಲ್ಲಿ ಕ್ವಶನ್ಸ್ ಬರ್ತವೆ ಇದರಿಂದ. ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವದ ಸ್ಥಾನವಿತ್ತು. ಸ್ತ್ರೀಯರು ಸಾಹಿತ್ಯ, ನೃತ್ಯ, ಸಂಗೀತ, ಚಿತ್ರಕಲೆ, ಕಸೂತಿ ಕಲೆಗಳಲ್ಲಿ ಪರಿಣಿತರಾಗಿದ್ದರು ನೋಡ್ರಿ. ಸ್ತ್ರೀಯರು ಸಾಹಿತ್ಯದಲ್ಲಿ, ನೃತ್ಯದಲ್ಲಿ, ಸಂಗೀತದಲ್ಲಿ, ಚಿತ್ರಕಲೆ, ಕಸೂತಿ ಕಲೆಗಳಲ್ಲೂ ಸಹ ಇವರು ಪರಿಣಿತರಾಗಿದ್ದರು. ರಜಪೂತರು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದು ಪವಿತ್ರವೆಂದು ತಿಳಿದಿದ್ದರು. ಬ್ರಹ್ಮನ ಆವಾಸವೆನಿಸಿದ ಪುಷ್ಕರ್ ನೋಡ್ರಿ, ಇಂದಿಗೂ ಸಹ ಪುಷ್ಕರ್ ಜಾತ್ರೆ ಅಲ್ಲಿ ಜನಪ್ರಿಯ ಜಾತ್ರೆ ಆಗಿದೆ ನೋಡ್ರಿ. ರಾಜಸ್ಥಾನದಲ್ಲಿ ನಡೆಯುತ್ತೆ. ಇದು ಅಜ್ಮೀರ ಸಮೀಪ ಇದೆ. ಪುಷ್ಕರ್ ಗಣ್ಯ ಯಾತ್ರಾ ಸ್ಥಳವಾಗಿದೆ. ಪ್ರತಿ ವರ್ಷ ಇಲ್ಲಿ ನಡೆಯುತ್ತಿದ್ದ ದೊಡ್ಡ ಒಂಟೆ ಜಾತ್ರೆಯು ಈಗಲೂ ಸಹ ಪ್ರಸಿದ್ಧವಾಗಿದೆ. ಇದು ಕೇಳಿದ್ದಾರೆ ನೋಡ್ರಿ. ಪುಷ್ಕರ್ ಜಾತ್ರೆ ಇದು ಯಾವ ಅಂದರೆ ಒಂಟೆ ಜಾತ್ರೆನ, ಈ ಥರ ಒಂಟೆ ಜಾತ್ರೆಗೆ ಸಂಬಂಧಪಟ್ಟಂಗೆ ಈ ಜಾತ್ರೆ ನಡೆಯುತ್ತೆ ಅಂತ ಎಕ್ಸಾಮಲ್ಲಿ ಕೇಳಿದ್ರು ನೋಡ್ರಿ. ಇದು ಇಂಪಾರ್ಟೆಂಟು, ಸೊ ನೋಡ್ಕೊಳ್ರಿ ಒಂದ್ಸರಿ. ಓಕೆ, ನೆಕ್ಸ್ಟ್ ನೋಡೋಣ. ಇದೇ ನೋಡ್ರಿ ಪುಷ್ಕರ್ ಜಾತ್ರೆ. ಒಂಟೆಗಳನ್ನೇ ಇಲ್ಲಿ ಮಾರಾಟ ಮಾಡೋದು, ಕೊಂಡ್ಕೊಳ್ಳೋದೆಲ್ಲ ಮಾಡ್ತಾರೆ ಆ ಜಾತ್ರೆಯಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ. ಇದಿಷ್ಟು ರಜಪೂತರ ವಂಶ ಬಗ್ಗೆ ಆಗಿತ್ತು ಪಾಠ. ಈಗ ನೆಕ್ಸ್ಟ್ ನೋಡೋಣ, ಈ ಅಹೋಮ್ ಸಾಮ್ರಾಜ್ಯದ ಬಗ್ಗೆ ನೋಡೋಣ. ಅಹೋಮ್ ರಾಜವಂಶ, ಇವರು ಅಸ್ಸಾಮಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಅಹೋಮ್ ರಾಜವಂಶವು ಭಾರತದ ಈಗಿನ ಅಸ್ಸಾಂ ಪ್ರದೇಶದಲ್ಲಿ ಸುಮಾರು 598 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಇದು ಹಿಂದೆ ಕೇಳಿದ್ರು, ಫ್ರೀ ಕೋಚಿಂಗಲ್ಲೂ ಸಹ ಕೇಳಿದ್ರು ನೋಡ್ರಿ. ಇದು ಈ ಅಹೋಮ್ ರಾಜ್ಯ ಮನೆತನ ಯಾವ ಒಂದು ಪ್ರದೇಶದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು ಅಂತ ಕೇಳಿದ್ರು. ಅದು ಅಸ್ಸಾಂ ನೋಡ್ರಿ.
ಇವರು ಸುಮಾರು 598 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಸಾಮಾನ್ಯ ಶಕ ವರ್ಷ 1228ರಿಂದ 1826ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಈ ಮನೆತನದ ಆಳ್ವಿಕೆ ಆರಂಭಿಸಿದವನು ಈ ಮನೆತನದ ಈ ವಂಶವನ್ನು ಆಳ್ವಿಕೆ ಮಾಡಿದವರು ಯಾರು ಅಂತಂದರೆ ಶಾನ್ ರಾಜ್ಕುಮಾರ್ ಸುಖ್ಪಾ ಅಂತ ಬರ್ತಾರೆ. ಈಗಲೂ ಸಹ ಅಲ್ಲಿ ಸುಖ್ಪಾ ಅನ್ನೋ ಹೆಸರಿಂದಾನೇ ನಾವು ನೋಡ್ತೀವಿ ಭಾಳಷ್ಟು ಜನರನ್ನು, ಸುಖ್ಪಾ ಅಂತ. ಶಾನ್ ರಾಜ್ಕುಮಾರ್ ಸುಖ್ಪಾ ಇವರು ಅಹೋಮ್ ರಾಜವಂಶವನ್ನು ಆರಂಭ ಮಾಡ್ತಾರೆ. ಈತನ ವಂಶಜರು ಪಟ್ಕಾಯ್ ಬೆಟ್ಟಗಳನ್ನು ದಾಟಿ ಅಸ್ಸಾಂ ಭಾಗದಲ್ಲಿ ಬಂದು ನೆಲೆಸಿದರು. ನೋಡ್ರಿ, ಇದು ಇಂಪಾರ್ಟೆಂಟ್. ಪಟ್ಕಾಯ್ ಬೆಟ್ಟಗಳನ್ನು ದಾಟಿ ಅಸ್ಸಾಂಗೆ ಬಂದು ಅಲ್ಲಿ ನೆಲೆಸಿ ಈ ರಾಜ್ಯವನ್ನು ಕಟ್ತಾರೆ. ರಾಜನನ್ನು ಅಸ್ಸಾಂ ರಾಜ ಎಂತಲೂ ಸಹ ಕರೀತಾರೆ. ಪ್ರಜೆಗಳನ್ನು ಕವೋಫ್ ಅಂತ ಕರೀತಾರೆ. ರಾಜನನ್ನು ಏನಂತ ಕರೀತಾರೆ? ರಾಜನನ್ನು ಅಸ್ಸಾಂ ರಾಜ ಅಂತ ಕರೆದ್ರೆ ಪ್ರಜೆಗಳನ್ನು ಕವೋಫ್ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಇದು ಒಂದ್ಸರಿನೂ ಎಕ್ಸಾಮಿಗೆ ಕೇಳಿಲ್ಲ, ಅಂದರೆ ಈ TT ಎಕ್ಸಾಮಿಗೆ ಕೇಳಿಲ್ಲ. ಸೊ ಈ ಸರಿ ಕೇಳೋ ಸಾಧ್ಯತೆ ಇದೆ ನೋಡ್ರಿ. ರಾಜನನ್ನು ಪತ್ರ ಮಂತ್ರಿಗಳ ಅಂದರೆ ಮಂತ್ರಿಮಂಡಲದಲ್ಲಿದ್ದ ವಿವಿಧ ಹುದ್ದೆಗಳು ಯಾವುವು ಅಂತಂದರೆ ಬಹುರುಗೋಹೇನ್ ಮತ್ತು ಬೋರ್ಗೊಹೇನ್, ಬೋರ್ಬರುವಾ, ಆಮೇಲೆ ಬೋರ್ಫುಕಾನ್ ಮತ್ತು ಬೋರ್ಪಾಟ್ರೋಗೋಹೇನ್ ಅಂತ ಬರುತ್ತೆ. ಈ ಥರ ಇವೇನು ಆಸ್ಥಾನ ಅಂದರೆ ಮಂತ್ರಿಮಂಡಲದಲ್ಲಿದ್ದ ವಿವಿಧ ಹುದ್ದೆಗಳಿವು. ರಾಜನನ್ನು ಪತ್ರಮಂತ್ರಿಗಳ ಒಪ್ಪಿಗೆಯಿಂದ ನೇಮಕ ಮಾಡುತ್ತಾ ಇದ್ರು. ಮಂತ್ರಿಮಂಡಲವು ರಾಜನನ್ನು ತೆಗೆದುಹಾಕುವ ಅಧಿಕಾರವನ್ನು ಸಹ ಹೊಂದಿತ್ತು. ಅಂದರೆ ರಾಜನನ್ನು ನೇಮಕ ಮಾಡೋದಾಗಿರಬಹುದು ಅಥವಾ ಆತನನ್ನು ತೆಗೆದು ಹಾಕೋದಾಗಿರಬಹುದು, ಈ ಮಂತ್ರಿಮಂಡಲದಲ್ಲಿದ್ದ ಈ ಹುದ್ದೆಗಳೇನಿದಾವಲ್ಲ ಇವರು ಒಂದು ಒಪ್ಪಿಗೆಯಿಂದ ನೇಮಕ ಮಾಡ್ತಾ ಇದ್ರು. ಆಮೇಲೆ ಇವರು ಒಪ್ಪಿಗೆಯಿಂದನೇ ಅವರನ್ನು ತೆಗೆದು ಹಾಕೋ ಪದ್ಧತಿ ಕೂಡ ಇಲ್ಲಿ ಅಹೋಮ್ ಡೈನಸ್ಟಿನಲ್ಲಿ ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ. ಈ ಅಹೋಮ್ ಆಳ್ವಿಕೆಯು 600 ವರ್ಷಗಳ ಅವಧಿಯಲ್ಲಿ ಮೂವರನ್ನು ಪ್ರಮುಖವಾಗಿ ಗುರುತಿಸಲಾಗಿದೆ. ಸುಖ್ಪಾ ಅಹೋಮ್ ಇದು ರಾಜ್ಯ ಸ್ಥಾಪಕ ಈತನು. ಆಮೇಲೆ ಸುಹುಂಗ್ ಮುಂಗ್ ರಾಜ್ಯ ವಿಸ್ತರಣೆ ಮಾಡಿದವನು. ಆಮೇಲೆ ಸುಫಾತ್ಪಾ ಅಂತ ಬರ್ತಾರೆ, ಇವರು ರಾಜ್ಯವನ್ನು ಉನ್ನತ ಸ್ಥಿತಿಗೆ ತಂದವರು. ನೋಡ್ರಿ, ಹೊಂದಿಸಿ ಬರೆಯೋರಿ ಥರ ಕೇಳಬಹುದು. ಅಥವಾ ಈ ರಾಜ್ಯ ಸ್ಥಾಪಕ ಯಾರು, ಅಹೋಮ್ ರಾಜ ಮನೆತನ ಐತಲ್ಲ ಅದು ಸ್ಥಾಪಕರು ಯಾರು ಅಂತ ಕೇಳಿದಾಗ ಸುಖ್ಪಾ ಅಂತ ಹೇಳಬೇಕು. ಸುಖ್ಪಾ ಇವರು ಅಹೋಮ್ ರಾಜ್ಯ ಸ್ಥಾಪಕ. ಸುಹುಂಗ್ ಅಂತ ಬರ್ತಾರೆ, ಸುಹುಂಗ್ ಮುಂಗ್ ಇವರು ರಾಜ್ಯವನ್ನು ವಿಸ್ತರಣೆ ಮಾಡ್ತಾರೆ. ಆಮೇಲೆ ಸುಫಾತ್ಪಾ ಅಂತ ಬರ್ತಾರೆ, ಈ ಸುಫಾತ್ಪಾ ರಾಜ್ಯವನ್ನು ಉನ್ನತ ಸ್ಥಿತಿಗೆ ತಂದವರು. ಇವರಲ್ಲದೆ ಅಹೋಮ್ ಸಾಮ್ರಾಜ್ಯದ ಪ್ರಸಿದ್ಧ ಸೇನಾಪತಿಯಾದ ಲಸಿತ್ ಬೋರ್ಫುಕಾನ್ ಅಂತ ಬರ್ತಾರೆ. ಲಸಿತ್ ಬೋರ್ಫುಕಾನ್ ಇವರು ಮಹಾಪರಾಕ್ರಮಿಯಾಗಿದ್ದರು. ಲಸಿತ್ ಬೋರ್ಫುಕಾನ್ ಇವರು ಒಬ್ಬ ಸೇನಾಧಿಪತಿ. ಈ ಅಹೋಮ್ ಡೈನಸ್ಟಿನಲ್ಲಿ ಬರ್ತಕ್ಕಂಥ ಒಬ್ಬ ಸೇನಾಧಿಪತಿ. ಈತ ಮಹಾಪರಾಕ್ರಮಿಯಾಗಿರ್ತಾನೆ. ನೆಕ್ಸ್ಟ್ ನೋಡೋಣ. ಈ ಅಹೋಮ್ ರಾಜಮನೆತನದಲ್ಲಿ ಬರ್ತಕ್ಕಂಥ ರಾಣಿಯರನ್ನ ನೋಡೋಣ. ಅಹೋಮ್ ರಾಣಿಯರು. ಅಹೋಮ್ ರಾಜರಂತೆ ಅವರ ರಾಣಿಯರು ಕೂಡ ರಾಜ್ಯಭಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ರು. ಮಹಾರಾಣಿಗೆ ಬೋರ್ ಕುವರಿ ಅಂತ, ಇತರ ರಾಣಿಯರಿಗೆ ಪಾರ್ವತಿಯ ಕುವರಿ, ರಾಜದಂಗಿಯ ಕುವರಿ, ತುಮಲಿ ಕುವರಿ, ತಮೂಲಿ ಕುವರಿ ಎನ್ನುತ್ತಾ ಇದ್ರು. ನೋಡ್ರಿ ಎಷ್ಟು ವಿಚಿತ್ರವಾಗಿದ್ದಾವೆ ಈ ಹೆಸರುಗಳು, ನೆನಪಲ್ಲಿರೋದೇ ಕಷ್ಟ. ರಾಣಿಯರಿಗೆ ಬೋರ್ ಕುವರಿ ಅಂತ ಕರಿತಾ ಇದ್ರು. ಮಹಾರಾಣಿಗೆ ಅಂದರೆ ಮಹಾರಾಣಿ ಅಂತ ಒಬ್ಬರು ಇರ್ತಾರಲ್ಲ, ದೊಡ್ಡ ರಾಣಿ ಅಂತ, ಅವರಿಗೆ ಬೋರ್ ಕುವರಿ ಅಂತ ಕರೆದ್ರೆ ಇತರ ರಾಣಿಯರಿಗೆ ಪಾರ್ವತಿ ಕುವರಿ ಅಂತ ಕರಿತಾ ಇದ್ರು. ಇಂಪಾರ್ಟೆಂಟ್ ನೋಡ್ರಿ, ಸ್ವಲ್ಪ ಹಿಂದು ಮುಂದೆ ಮಾಡಿ ಕೇಳೋ ಸಾಧ್ಯತೆ ಇದೆ ಎಕ್ಸಾಮಲ್ಲಿ. ರಾಜದಂಗಿಯ ಕುವರಿ ಆಮೇಲೆ ತಮೂಲಿ ಕುವರಿ ಅಂತ ಕರಿತಾ ಇದ್ರು. ಇವೆಲ್ಲ ಇತರ ರಾಣಿಯರಿಗೆ ಇರತಕ್ಕಂಥ ಹೆಸರುಗಳಿವು. ಸಾಮಾನ್ಯವಾಗಿ ರಾಣಿಯರು ಅಹೋಮ್ ಮನೆತನದವರಾಗಿರುತ್ತಾರೆ.
ಅಹೋಮ್ ಮನೆತನದವರೇ ಆಗಿರ್ತಾ ಇದ್ರು. ರಾಜನ ಮರಣದ ನಂತರವೂ ರಾಣಿಯರು ರಾಜ್ಯಭಾರದ ಹೊಣೆ ತಾವೇ ಹೊರುತ್ತಾ ಇದ್ರು. ಅಂದರೆ ರಾಜ ತೀರೋದ್ಮೇಲೆ ಆ ರಾಜ್ಯಭಾರವನ್ನು ರಾಣಿಯರೇ ನಿಭಾಯಿಸ್ತಾ ಇದ್ರು. ನಾಣ್ಯಗಳು 2 ಮುಖಗಳಲ್ಲಿ ಕ್ರಮವಾಗಿ ರಾಜ ಹಾಗೂ ರಾಣಿಯರ ಹೆಸರುಗಳು ಮುದ್ರಿಸ್ತಾ ಇದ್ರು. ಅಂದರೆ ನಾಣ್ಯ 2 ಮುಖಗಳಲ್ಲೂ ಸಹ ರಾಜ ಮತ್ತು ರಾಣಿಯರ ಹೆಸರೇ ಇರ್ತಾ ಇದ್ವು ಇವರ ಮನೆತನದಲ್ಲಿ. ನೆಕ್ಸ್ಟ್ ನೋಡೋಣ. ಮೊಘಲರೊಂದಿಗೆ ಯಾವ ರೀತಿ ಇವರು ಕದನವನ್ನು ಮಾಡಿದ್ರು ಅಂತ ನೋಡೋಣ. ಭಾರತದಲ್ಲಿ ಪ್ರಬಲರಾಗಿದ್ದ ಮೊಘಲರು ಈಶಾನ್ಯ ಭಾಗದಲ್ಲಿ ತಮ್ಮ ಹಿಡಿತ ಸಾಧಿಸಲು ಅಹೋಮ್ ಸಾಮ್ರಾಜ್ಯ ಪ್ರಮುಖ ತಡೆಯಾಗಿತ್ತು ಎಂಬ ಅಂಶಗಳನ್ನು ಚರಿತ್ರಕಾರರು ಗುರುತಿಸುತ್ತಾರೆ. ಅಂದರೆ ಈ ಮೊಘಲರು ಇಡೀ ಭಾರತದ ಮೇಲೆ ತಮ್ಮ ಪ್ರಭುತ್ವ ಸಾಧಿಸೋಕ್ಕೋಸ್ಕರ ಈಶಾನ್ಯ ಭಾರತದ ಮೇಲೂ ಯುದ್ಧ ಮಾಡ್ತಾರೆ. ಬಟ್ ಅದು ನಮ್ಮ ವಶಪಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ಅಹೋಮ್ ರಾಜ ಮನೆತನ ನಮಗೆ ತಡೆಗೋಡೆಯಾಗಿದೆ ಅನ್ನೋದು ಇದರ ಅರ್ಥವಾಗಿದೆ. ಅಂದರೆ ಮೊಘಲರು ಭಾವಿಸಿದ್ರು ಅನ್ನೋದು ಈ ಚರಿತ್ರಕಾರರು ಚರಿತ್ರಕಾರರು ಹೇಳಿದ್ದಾರೆ ಅಂತ ಅರ್ಥ. ಮೊಘಲರು 1615ರಿಂದ 1682ರವರೆಗೆ ಹಲವು ಬಾರಿ ಅಹೋಮ್ ರಾಜ್ಯದ ಮೇಲೆ ದಾಳಿಯನ್ನು ಮಾಡ್ತಾರೆ. ಕೆಲವು ಭಾಗಗಳನ್ನು ವಶಪಡಿಸ್ಕೊತಾರೆ. ಅಂದರೆ ದಾಳಿಯನ್ನು ಮಾಡಿ ಕೆಲವು ಭಾಗಗಳನ್ನು ವಶಪಡಿಸ್ಕೊತಾರೆ. ಮುಂದೆ ರಾಜ ಚಕ್ರಧ್ವಜ ಅಂತ ಬರ್ತಾನೆ. ರಾಜ ಚಕ್ರಧ್ವಜ ಸಿಂಗನು ತನ್ನ ಮಂತ್ರಿ ಬೋರ್ಫುಖಾನನ ಜೊತೆಗೂಡಿ ಮೊಘಲರನ್ನು ಎದುರಿಸಿ ಎಲ್ಲ ಪ್ರದೇಶಗಳನ್ನು ವಶಪಡಿಸಿಕೊಂಡನು. ಇವರೇನು ಮೊಘಲರು ಸ್ವಲ್ಪ ಪ್ರದೇಶಗಳನ್ನು ವಶಪಡಿಸ್ಕೊಂಡಿರ್ತಾರಲ್ಲ, ಆವಾಗ ರಾಜ ಚಕ್ರಧ್ವಜ ಸಿಂಗ್ ಬರ್ತಾನಲ್ಲ, ಅವನು ಬೋರ್ಫುಖಾನ್ ಒಬ್ಬ ಮಹಾಪರಾಕ್ರಮಿ ಸೇನಾಧಿಪತಿ. ಈ ಅಹೋಮ್ ಡೈನಾಸ್ಟಿನಲ್ಲಿ ಬರ್ತಕ್ಕಂಥ ಸೇನಾಧಿಪತಿ. ಅವನ ಜೊತೆಗೂಡಿ ಎಲ್ಲ ಪ್ರದೇಶಗಳನ್ನು ಮತ್ತೆ ವಶಪಡಿಸ್ಕೊತಾರೆ. ಈ ಹೋರಾಟದ ಫಲವಾಗಿ ಗುವಾಹಟಿಯು ಅಹೋಮ್ ಸಾಮ್ರಾಜ್ಯದ ಭಾಗವಾಯಿತು. ಗುವಾಹಟಿ ಬರ್ತದಲ್ಲ, ಗೌಹಾತಿ ಅಂತ ಕರಿತೀವಲ್ಲ, ಅದು ಈ ಅಹೋಮ್ ಸಾಮ್ರಾಜ್ಯಕ್ಕೆ ಸೇರುತ್ತೆ. ಅಹೋಮರ ನೌಕಾಬಲ ಹೇಗಿತ್ತು ಅಂದರೆ, ಅಹೋಮರು ಯುದ್ಧದಲ್ಲಿ ತಮ್ಮ ನೌಕಾ ಸೈನ್ಯವನ್ನು ಬ್ರಹ್ಮಪುತ್ರ ನದಿಯ ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟು ಶತ್ರುಗಳನ್ನು ಹಿಮ್ಮೆಟ್ಟಿಸ್ತಾ ಇದ್ರು. ಈ ಬ್ರಹ್ಮಪುತ್ರ ನದಿ ಈ ಅಸ್ಸಾಮಲ್ಲೇ ಕಂಡು ಬರುತ್ತೆ ನೋಡ್ರಿ. ಅಸ್ಸಾಮಿಂದ ಹರಿದು ಬರುತ್ತೆ. ಈ ಬ್ರಹ್ಮಪುತ್ರ ನದಿಯ ಪಶ್ಚಿಮ ದಿಕ್ಕಿನಲ್ಲಿ ಈ ನೌಕಾ ಸೇನೆಯನ್ನು ಇಟ್ಕೊಂಡು ಇವರು ಯುದ್ಧವನ್ನು ಮಾಡ್ತಾರೆ. ನೌಕಾ ಯುದ್ಧದಲ್ಲಿ ಅವರು ಅಪ್ರತಿಮರಾಗಿದ್ದರು. ಯುದ್ಧ ನೌಕೆ ಕಟ್ಟುವುದರಲ್ಲಿ ನಿಸ್ಸೀಮರಾಗಿದ್ದರು. ಅಂದರೆ ಯುದ್ಧ ನೌಕೆ ಯಾವ ರೀತಿ ಕಟ್ಟಬೇಕು ಅನ್ನೋದು ಇವರಿಗೆ ಚೆನ್ನಾಗಿ ತಿಳಿದಿತ್ತು. ಗೆರಿಲ್ಲಾ ಯುದ್ಧ ತಂತ್ರಗಳು ಅವರಿಗೆ ತಿಳಿದಿತ್ತು. ಗೆರಿಲ್ಲಾ ಯುದ್ಧ ತಂತ್ರ, ಈ ಶಿವಾಜಿ ಇದನ್ನು ಗೆರಿಲ್ಲಾ ಯುದ್ಧ ತಂತ್ರವನ್ನು ಹುಟ್ಟು ಹಾಕ್ತಾರೆ. ಗೆರಿಲ್ಲಾ ಯುದ್ಧ ತಂತ್ರ ಅಂದರೆ ಏನು? ಅಡಗಿ ಒಂದಲ್ಲಿ ಕೂತ್ಕೊಳ್ಳೋದು. ಅಂದರೆ ಯಾರಿಗೂ ಕಾಣಿಸ್ಲಾರ್ದಂಗೆ ಅಡಗಿ ಕೂತ್ಕೊಳ್ಳೋದು. ಆಮೇಲೆ ಶತ್ರುಗಳು ಬಂದ ಮೇಲೆ ಹಠಾತ್ತಾಗಿ ಅವ್ರ ಮೇಲೆ ಎರಗೋದು. ಅವ್ರ ಮೇಲೆ ಎಗರಿ ಅವರ ಪ್ರಾಣವನ್ನು ತೆಗೆಯೋದು. ಆದುದರಿಂದ ಮೊಘಲ ರಾಜರು ಇವರನ್ನು ಸುಲಭವಾಗಿ ಗೆಲ್ಲಲು ಸಾಧ್ಯವಿಲ್ಲ. ಈ ಗೆರಿಲ್ಲಾ ಯುದ್ಧದಲ್ಲಿ ನಿಪುಣನಾಗಿರ್ತಾರಲ್ಲ, ಅವ್ರನ್ನ ಸೋಲಿಸೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ಅಡ್ಕೊಂಡು ಕುಂತಿರ್ತಾರೆ. ಅವರು ಶತ್ರುಗಳು ಬಂದ ಮೇಲೆ ಹಠಾತ್ತಾಗಿ ಹೋಗಿ ಅವ್ರ ಮೇಲೆ ಯುದ್ಧ ಮಾಡ್ತಾರಲ್ಲ, ಅದು ಅಷ್ಟು ಸುಲಭ ಅಲ್ಲ ಆ ಯುದ್ಧ ಗೆಲ್ಲೋದಕ್ಕೆ. ಓಕೆ, ನೆಕ್ಸ್ಟ್ ನೋಡೋಣ. ಇದು ಕೇಳಿದ್ರು ನೋಡ್ರಿ, ಈ ಶಿವಾಜಿ ಯಾವೊಂದು ಯುದ್ಧ ತಂತ್ರವನ್ನು ಅರಿತಿದ್ರು ಅಂತ ಕೇಳಿದ್ರು ಎಕ್ಸಾಮಲ್ಲಿ. ಇದು ಗೆರಿಲ್ಲಾ ಯುದ್ಧ ತಂತ್ರ ನೋಡ್ರಿ, ಇದು ಇಂಪಾರ್ಟೆಂಟು. ಓಕೆ, ಕಾಲಗಣನೆ. ಕಾರ್ಕೋಟ ರಾಜವಂಶ ಸಾಮಾನ್ಯ ಶಕ ವರ್ಷ 625ರಿಂದ 855ರವರೆಗೆ ಅಧಿಕಾರದಲ್ಲಿರ್ತಾರೆ. ರಜಪೂತರು 650ರಿಂದ 1200ರವರೆಗೂ ಅಧಿಕಾರದಲ್ಲಿರ್ತಾರೆ. ಅಹೋಮ್ ರಾಜವಂಶ 1228ರಿಂದ 1826ರವರೆಗೆ ಅಧಿಕಾರದಲ್ಲಿ ಇರ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಈ ಬಿಟ್ಟ ಸ್ಥಳವನ್ನು ತುಂಬೋಣ. ಕಾರ್ಕೋಟ ವಂಶದ ಪ್ರಸಿದ್ಧ ದೊರೆ ಯಾರು? ಕಾರ್ಕೋಟ ವಂಶದ ಪ್ರಸಿದ್ಧ ದೊರೆ ಲಲಿತಾದಿತ್ಯ ಅಂತ ಬರ್ತಾರೆ. ಅವರು ಈ ಕಾರ್ಕೋಟ ವಂಶದ ಪ್ರಸಿದ್ಧ ದೊರೆಯಾಗಿದ್ದಾರೆ. ಗೀತ ಗೋವಿಂದ ಕೃತಿ ಬರೆದವರು ಯಾರು? ಗೀತ ಗೋವಿಂದ ಕೃತಿಯನ್ನು ಬರೆದವರು ಜಯದೇವ.
ಆಮೇಲೆ ಅಹೋಮ್ ಸಾಮ್ರಾಜ್ಯವು ಯಾವ ಪ್ರದೇಶದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇತ್ತು? ಅಹೋಮ್ ಸಾಮ್ರಾಜ್ಯ ಅಸ್ಸಾಮಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇತ್ತು. ಗುರ್ಜರ ಪ್ರತಿಹಾರರ ರಾಜನಾದ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿ ಯಾರಾಗಿದ್ರು ಅಂತಂದರೆ ಸುಲೇಮಾನ್ ಈ ಅರಬ್ ಪ್ರವಾಸಿ ಆಗಿರ್ತಾನೆ. ಈತ ರಾಜ ಭೋಜನ ಆಸ್ಥಾನಕ್ಕೆ ಬರ್ತಾನೆ. ಓಕೆ, ನೆಕ್ಸ್ಟ್ ನೋಡೋಣ. ಇವಿಷ್ಟು ಡಿಸ್ಕ್ರಿಪ್ಟಿವ್ ರೈಟಿಂಗ್ ಇದೆ. ಡಿಸ್ಕ್ರಿಪ್ಟಿವ್ ರೈಟಿಂಗ್ ಬೇರೆ ಒಂದು ಕ್ಲಾಸಲ್ಲಿ ನೋಡೋಣ. ಓಕೆ, ಇದಿಷ್ಟೇ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ದೆಹಲಿ ಸುಲ್ತಾನರ ಬಗ್ಗೆ ನೋಡೋಣ. ಓಕೆ, ಇದಿಷ್ಟು ರಜಪೂತರು, ಆಮೇಲೆ ಕಾಶ್ಮೀರದ ಕಾರ್ಕೋಟ ವಂಶದವರು, ಆಮೇಲೆ ಅಸ್ಸಾಂನ ಈ ಅಹೋಮ್ ಡೈನಾಸ್ಟಿ, ಅಹೋಮ್ ಸಾಮ್ರಾಜ್ಯವನ್ನು ನಾವು ನೋಡಿದ್ವಿ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಓಕೆ, ಯಾರೆಲ್ಲ ನನ್ನ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಹಕರಿಸಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೊಂದಿಷ್ಟು ಪ್ರೇರಣೆ ಆಗುತ್ತೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರಿಗೆಲ್ಲ ಈ ಕ್ಲಾಸ್ ಇಷ್ಟ ಆಗಿದೆಯೋ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಇದನ್ನು ಶೇರ್ ಮಾಡಿ. ಈ ಕ್ಲಾಸ್ ಯಾರೆಲ್ಲ ನೋಡಿದರೋ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.